ಧ್ಯಾನಿಸ್ಕೋಣ. ತೆಗಿರಿ ಕೀರ್ತನೆಗಳು, ಬೈಬಲಿದ್ದವರು ಕೀರ್ತನೆಗಳು 22ನೇ ಅಧ್ಯಾಯ 23 ವಚನ. ಯಾರಾದ್ರೂ ಓದ್ರಿ. ಅಧ್ಯಾಯ ವಚನದಲ್ಲಿ 3 ಅಂಶಗಳನ್ನು ನೋಡುತ್ತೇವೆ. ಎಷ್ಟು ಅಂಶಗಳು? 3 ಅಂಶಗಳು. ಮೊದಲನೇದಾಗಿ ನಾವು ನೋಡುತ್ತೇವೆ, ಆತನನ್ನು ಸ್ತುತಿಸಿರಿ. ಯೆಹೋವನ ಭಕ್ತರೇ ಏನ್ ಮಾಡ್ಬೇಕಂತಮ್ಮ? ಅಮ್ಮ ಎಲ್ಲರೂ ನನ್ನ ಕಡೆ ನೋಡ್ರಿ. ಯಾರನ್ನಂತೆ? ನಾವೇನ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಸ್ತುತಿಸ್ಬೇಕಂತೆ. ಎರಡನೇದಾಗಿ ನೀವೆಲ್ಲರೂ ಆತನನ್ನು ಕೊಂಡಾಡಿರಿ ಅಂತ ಇದೆ. ಕೊಂಡಾಡಿರಿ ಅನ್ನುವಂಥ ಪದ ನೋಡ್ತಾರೆ ಇಂಗ್ಲಿಷ್ ನಲ್ಲಿ ಗ್ಲೋರಿಫೈಡ್ ಅಂತ, ಅಂದ್ರೆ ಮಹಿಮೆ ಪಡಿಸಿರಿ ಅಂತ ಅರ್ಥ. ಫಸ್ಟ್ನೇದೇನಿದೆ? ಆತನನ್ನು ಸ್ತುತಿಸಿರಿ. ಎರಡನೇದಾಗಿ ಆತನನ್ನು ಘನಪಡಿಸಿರಿ, ಇಲ್ಲ ಮಹಿಮೆ ಪಡಿಸಿರಿ ಅಂತ ಅರ್ಥ. ಮೂರನೇದಾಗಿ ನೋಡ್ಬೇಕಾದ್ರೆ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಅಂತ ಅರ್ಥ. ಫಸ್ಟ್ನೇದು ಯಾವುದರನ್ನ ಸ್ತುತಿಸಿರಿ, ಎರಡನೇದಾಗಿ ದೇವರನ್ನ ಮಹಿಮೆ ಪಡಿಸಿರಿ, ಮೂರನೇದಾಗಿ ದೇವರಿಗೆ ಭಯಪಡಿರಿ. ಸಾಗದೆ ದೇವರಿಗೆ ಭಯಪಡ. ಚೆನ್ನಾಗಿ ಅರ್ಥ ಮಾಡ್ಬೇಕು. ಈ 3 ಅಂಶವನ್ನ ನಾವು ಆದಷ್ಟು ಮಟ್ಟಿಗೆ ಒಂದೊಂದು 15 ನಿಮಿಷ ಮಾತ್ರ 45 ನಿಮಿಷ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕಂತೆ? ದೇವರನ್ನ ಸ್ತುತಿಸ್ಬೇಕಂತ. ದೇವರ ಮಕ್ಕಳೇ, ನಾವು ದೇವರನ್ನ ಸ್ತುತಿಸುವುದು ನಮಗೆ ಬರದಿದ್ದರೆ ನಾವು ಕಲ್ತುಕೊಳ್ಳಬೇಕು. ದೇವರನ್ನ ನಾವು ಸ್ತುತಿಸಬೇಕು. ಯಾಕೆ ನಾವು ದೇವರನ್ನ ಸ್ತುತಿಸಬೇಕಂದ್ರೆ ಚೆನ್ನಾಗಿ ಅರ್ಥ ಮಾಡಿ ದೇವರ ಮಕ್ಕಳೇ, ಸ್ತುತಿ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸುತ್ತದೆ, ಅಂದರೆ ಚೇಂಜ್ ಮಾಡುತ್ತದೆ. ಹಲ್ಲೆಲೂಯಾ. ನಿನ್ನ ಬಡತನವನ್ನು ಚೇಂಜ್ ಮಾಡುತ್ತದೆ, ನಿನ್ನ ರೋಗವನ್ನು ಚೇಂಜ್ ಮಾಡುತ್ತದೆ, ನಿನ್ನ ಅವಮಾನಕ್ಕೆ ಬದಲಾಗಿ 2 ಮಾನವನ್ನು ಬರಮಾಡುತ್ತದೆ. ಹಲ್ಲೆಲೂಯಾ. ದೇವರನ್ನ ಹೆಚ್ಚಾಗಿ ಸ್ತುತಿಸುವುದನ್ನ ಕಲ್ತ್ಕೊಳ್ಬೇಕು. ನೋಡ್ರಿ, ಈ ಲೋಕದಲ್ಲಿ ಮನುಷ್ಯನಿಗೆ ಕಷ್ಟ, ಬಾಧೆಗಳು, ಹೋರಾಟಗಳು, ಬಡತನ, ರೋಗ ನಮ್ಮನ್ನ ಏನ್ ಮಾಡ್ತೇಳ್ರಿ? ಕುಗ್ಗಿಸ್ತಾ ಇರ್ತದೆ. ಪ್ರತಿದಿನ ನಮ್ಮನ್ನ ಏನ್ ಮಾಡ್ತೇವೆ? ಒಂದಲ್ಲ ಒಂದು ಬಾಧೆ ಮನುಷ್ಯನ ಕುಗ್ಗಿಸ್ತಾ ಇರ್ತದೆ. ನಾವು ಕುಗ್ಗಿಸುವಾಗ ನಾವು ಕುಗ್ಗಿ ಹೋಗದೆ ನಾವು ಏನ್ ಮಾಡ್ಬೇಕಂತ? ದೇವರನ್ನ ಹೆಚ್ಚಾಗಿ ದೇವರನ್ನ ಸ್ತುತಿಸಬೇಕಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ರಿ, ಹಲ್ಲೆಲೂಯಾ. ನಾವು ಸ್ತುತಿಸುವುದರ ಮೂಲಕ ದೇವರಕ್ಕಿಂತ ನಮಗೆ ಹೆಚ್ಚು ಲಾಭ. ದೇವರಕ್ಕಿಂತ ನಮಗೆ ಹೆಚ್ಚು ಲಾಭ. ಹಲ್ಲೆಲೂಯಾ. ಬಹಳ ಜನ ನಾವು ಸ್ತುತಿಸಿದ್ರೆ ನಮಗೇನು ಲಾಭ? ದೇವರಿಗೆಲ್ಲ ಅಂತಾರೆ. ನಮಗೇನು ಲಾಭ? ದೇವರಿಗೆಲ್ಲ ಅಂತಾರ. ಅಲ್ಲ ದೇವರ ಮಕ್ಕಳೇ, ದೇವರಕ್ಕಿಂತ ನಮಗೆ ಹೆಚ್ಚು ಲಾಭ. ನೀನು ಎಷ್ಟು ಸ್ತುತಿಸಿದೆಯೋ ಅಷ್ಟು ನಿನ್ನ ಸ್ಥಿತಿಗತಿಗಳೆಲ್ಲವೂ ಬದಲಾಯಿಸಲ್ಪಡುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಬಹಳ ಜನ ಹೇಳ್ತಾರೆ, ನಾವು ಸಭೆಗೆ ಬಂದ್ರೆ, ನಾವು ಸಭೆಗೆ ಆತ್ಮವನ್ನು ಕರ್ಕೊಂಡು ಬಂದ್ರೆ ಹೆಚ್ಚು ಪಾಸ್ಟಿಗೆ ತಾನೇ ಲಾಭ. ದೇವರ ಮಕ್ಕಳೇ, ನೀವು ಸಭೆಗೆ ಬಂದ್ರೆ, ನೀವು ಸಭೆಗೆ ಆತ್ಮ ಕರ್ಕೊಂಡು ಬಂದ್ರೆ ಸೇವಕನಿಗಿಂತ ನಿಮಗೆ ಹೆಚ್ಚು ಲಾಭ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅರ್ಥ ಮಾಡ್ರಿ, ನೀವು ಸಭೆಗೆ ಬಂದ್ರೆ ನಿಮಗೆ ಆಶೀರ್ವಾದ ಇರ್ತದೆ, ಭದ್ರತೆ ಇರ್ತದೆ. ಕ್ರೈಸ್ತವರಿಗೆ ಒಂದು ಬಲವಾದ ವಿಶ್ವಾಸ ಇರಬೇಕು. ನಾವು ಚರ್ಚಿಗೆ ಬರುವಾಗೆಲ್ಲ ನಮ್ಮ ಆಯುಷ್ಕಾಲ ಅಧಿಕವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರೆ ನಾವು ಉರಿಯುತ್ತೇವೆ ದೇವರ ಮಕ್ಕಳೇ, ನಮ್ಗೆ ಆಶೀರ್ವಾದಗಳೆಲ್ಲ ಇರ್ತವೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ಹೆಚ್ಚಾಗಿ ಏನ್ ಮಾಡ್ಬೇಕು? ದೇವರನ್ನ ಸ್ತುತಿಸ್ಬೇಕು. ನಾವು ಐಟೆ ಹೊಡಿಬಾರ್ದು. ಬಹಳ ಜನರು ಏನ್ ಮಾಡ್ತಾರ? ಹೊರಗೆ ಐಟೆ ಹೊಡಿತಾರೆ, ಚರ್ಚಿಗೆ ಬಂದ ಕೂಡ ಸುಮ್ಮನೆ ಮಾತಾಡ್ಕೊಂತ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಯಾಕಂದ್ರೆ ದೇವರು ನೋಡುತ್ತಾನೆ. ಪಕ್ಕದವ್ರ ಕಡ್ರಿ ದೇವ್ರು ನೋಡ್ತಾನನ್ರಿ. ದೇವರು ನೋಡ್ತಾ ಇರ್ತಾನೆ. ನಮ್ಮ ಆಕ್ಷನ್ ರಿಯಾಕ್ಷನ್ ಎಲ್ಲ ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರಿಗೆ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕು. ದೇವರ ಸನ್ನಿಧಾನಕ್ಕೆ ಬಂದಾಗ ನಾವು ದೇವರನ್ನ ಹೆಚ್ಚಾಗಿ ಸ್ತುತಿಸಬೇಕು, ಕೈಗಳೆತ್ತಿ ದೇವರನ್ನ ಆರಾಧಿಸಬೇಕು. ಆಮೇಲೆ ಹಲ್ಲೆಲೂಯಾ. ಅದಕ್ಕೊಂದು ಟೈಮ್ ಇರ್ತದೆ, ಆರಾಧನೆ ಮಾಡುವಂತ ಟೈಮ್ ಇರ್ತದೆ. ಆ ಟೈಮ್ ಒಳಗೆ ನೀನ್ ಏನ್ ಮಾಡ್ಬೇಕು? ದೇವರ ಸನ್ನಿಧಾನಕ್ಕೆ ಅಮ್ಮ, ನಾನು ಪದೇ ಪದೇ ಹೇಳ್ತಂತೇಳಿ ಅವ್ರಿಗೆ ಗತಿಲ್ಲ ನಿಮಗೆ ಮತಿಲ್ಲ ಅನ್ನಕ್ ಹೋಗ್ಬೇಡ್ರಿ. ನೀನು ಹೆಚ್ಚು ಸ್ತುತಿಸುವಾಗ ನಿನಗೆ ಲಾಭ. ಈಗ ನೀನು ಪ್ರಾರ್ಥನೆ ಬಂದ್ರೆ ನಿನಗೆ ಲಾಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ನಾವು ಯೇಸು ಕ್ರಿಸ್ತನ ನಂಬಿಕೊಂಡಿದ್ವಿ, ನಮಗೆ ಲಾಭ, ಯೇಸು ಕ್ರಿಸ್ತನಿಗೆ ಲಾಭ, ನಮಗೆ ಲಾಭ.
ಯಾಕೆ ನಾವು ರಕ್ಷಣೆ ಅಂದ್ರೆ ನಮಗೆ ಪರಲೋಕವಿದೆ, ಹಲ್ಲೆಲೂಯಾ. ನಮಗೆ ಸಿಂಹಾಸನವಿದೆ, ಹಲ್ಲೆಲೂಯಾ. ನಮಗೆ ಜೀವ ವೃಕ್ಷದ ಹಣ್ಣುಗಳಿವೆ, ಹಲ್ಲೆಲೂಯಾ. ನಮಗೆ ಬಚ್ಚಿಟ್ಟುವ ಮನ್ನವಿದೆ, ಹಲ್ಲೆಲೂಯಾ. ನಮಗೆ ಹೊಸ ಹೆಸರನ್ನು ಕರ್ತನು ಕೊಡುತ್ತಾನೆ, ಹಲ್ಲೆಲೂಯಾ. ಆ ಹೆಸರು ಎಂತದ್ದು ಗೊತ್ತಾ? ಅಧಿಕಾರವುಳ್ಳ ಹೆಸರು. ಈಗ 5 ವರ್ಷ ಅಧಿಕಾರ ಇರ್ತದೆ, 10 ವರ್ಷ ಕೆಲವರು ಅಧಿಕಾರ ತಗೊಳ್ತಾರೆ. ಆದ್ರೆ ದೇವ್ರ ಮಕ್ಕಳೇ, ಯುಗವರೆಗೂ ಅಧಿಕಾರಸ್ಥರಾಗಿರ್ತೀವಿ. ಆ ಹೆಸರು ಅಂತ, ಆ ಹೆಸರದು, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ದೇವರಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡುತ್ತಾನೆ. ಅನೇಕ ಸಂಗತಿಗಳನ್ನ ದೇವರ ಮಕ್ಕಳೇ ನಾವು ಹೊಂದಲಿಕ್ಕಿದ್ದೇವೆ, ಹಲ್ಲೆಲೂಯಾ. ಅದಕ್ಕೋಸ್ಕರ ಸ್ತುತಿ ಬಹಳ ಬೆಸ್ಟ್. ದೇವರ ಮಕ್ಕಳೇ ದೇವರನ್ನ ಚೆನ್ನಾಗಿ ಸ್ತುತಿಸ್ಬೇಕು. ನೋಡ್ರಿ, ಕೊರಿಯ ದೇಶದಲ್ಲಿ ಅವ್ರು ಏನ್ ಮಾಡ್ತಾರಂತ ಗೊತ್ತಾ? ರಜೆ ದಿನಗಳಲ್ಲಿ ಸ್ತುತಿ ಮಾಡ್ತಾರಂತೆ. ಒಂದೊಂದು ದಿನ ರಜಾಕಿ ಅಮ್ಮ, ಒಂದೊಂದು ದಿನ ರಜಾಕಿ ದೇವರ ಆಲಯಕ್ಕೆ ಬಂದು ದೇವರನ್ನ ಸ್ತುತಿಸ್ತಾ ಇರ್ತಾರಂತೆ. ಅವ್ರು ಎಂತವ್ರು ಗೊತ್ತಾ? ಕೋಟ್ಯಾಂಗಟ್ಟಲೆ ಐಶ್ವರ್ಯವಂತರು ಕೂಡ ದೇವರನ್ನ ಸ್ತುತಿಸ್ತಾ ಇರ್ತಾರಂತೆ, ಹಲ್ಲೆಲೂಯಾ. ಅದಕ್ಕೋಸ್ಕರವೇ ದೇವರು ಆ ಕೊರಿಯ ದೇಶನ, ದಕ್ಷಿಣ ಕೊರಿಯ ದೇಶನ ಬಹಳವಾಗಿ ಅಭಿವೃದ್ಧಿ ಪಡಿಸ್ತಾ ಬರ್ತಾ ಇದ್ದಾನೆ, ಹಲ್ಲೆಲೂಯಾ. ಅಲ್ಲಿರುವಂತಹ ಸೇವಕರನ್ನ ಬಲಪಡಿಸ್ತಾ ಇದ್ದಾನೆ, ಅಲ್ಲಿರುವಂತಹ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ನಾವು ಕೂಡ ಏನ್ ಮಾಡೋದು ಗೊತ್ತಾ? ಏನೋ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ, ಅದಲ್ಲ ದೇವರ ಮಕ್ಕಳೇ. ನಾವು ಟೈಮ್ ತೆಗೆದುಕೊಂಡು ಅದಕ್ಕೋಸ್ಕರ ಸಮಯವನ್ನ ನಿಗದಿಸಪಡಿಸಿಕೊಂಡು ನಾವೇನ್ ಮಾಡ್ಬೇಕು? ನಾವು ದೇವರನ್ನ ಚೆನ್ನಾಗಿ ಸ್ತುತಿಸ್ಬೇಕು ದೇವರ ಮಕ್ಕಳೇ, ಹಲ್ಲೆಲೂಯಾ. ನೀನ್ ಎಷ್ಟು ಸ್ತುತಿಸ್ತೀಯೋ ಅಷ್ಟರ ಮಟ್ಟಿಗೆ ನಿನ್ನ ಕಷ್ಟಗಳು, ನಿಜವಾಗಿ ಹೇಳ್ತೀನಿ, ನೀಗಿ ಹೋಗುತ್ತವೆ. ನಿನಗೆ ಕಷ್ಟಗಳು ಇರುವುದಿಲ್ಲ, ನಿನಗೆ ಬಾಧಿಸುವುದಿರುವುದಿಲ್ಲ. ಆಮೇಲೆ ದೇವರನ್ನ ನಾವು ಇನ್ನೊಂದು ವಾಕ್ಯಗಳನ್ನ ಇವಾಗ ಸ್ವಲ್ಪ ವಾಕ್ಯಗಳನ್ನ ಸ್ತುತಿಸುವ ಬಗ್ಗೆ ಕೆಲವೊಂದು ವಾಕ್ಯಗಳನ್ನ 2 ಪೂರ್ವಕಾಲದಲ್ಲಿ ನೋಡ್ಬೇಕಾದ್ರೆ 20ನೇ ಅಧ್ಯಾಯ, ಬೇಗ ತೆಗಿರಿ, 21ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಒಂದು ಶತ್ರುಗಳು, 3 ಶತ್ರುಗಳು ಯೆಹೋಷಾಫಾಟನ ಸೈನ್ಯ ಮೇಲೆ ಯುದ್ಧಕ್ಕೆ ಬಂದ ಮೇಲೆ ದೇವರ ಮಕ್ಕಳೇ, ಅಲ್ಲಿ ಸರ್ವಸಾಮಾನ್ಯವಾಗಿ ನೋಡಿ, ಇವತ್ತು ನಾವು ನೋಡ್ತೇವೆ, ಯುದ್ಧಗಳು ನೋಡ್ತೇವೆ. ಅವರು ಅನುಭವ ಮಾಡ್ತಾರೆ, ಇವರು ಅನುಭವ ಮಾಡ್ತಾರೆ. ಅವರು ರಾಕೆಟ್ ಬಿಟ್ರೆ ಇವರು ರಾಕೆಟ್ ಬಿಡ್ತಾರೆ, ಅವರು ತಂತ್ರ ಉಪಯೋಗಿಸ್ತಾರೆ, ಇವ್ರು ಕುತಂತ್ರವನ್ನು ಉಪಯೋಗಿಸ್ತಾರೆ, ಹಲ್ಲೆಲೂಯಾ. ಆದ್ರೆ ನಾವು ಬೈಬಲ್ ನೋಡುತ್ತೇವೆ ದೇವರ ಮಕ್ಕಳೇ. ಇಲ್ಲಿ 21ನೇ ವಚನದಲ್ಲಿ ನಾವು ನೋಡುವಾಗ ಹೀಗೆ ಬರಲ್ಪಡದೆ ಏನಂತದೆ? ಆಮೇಲೆ ಅವನ ಜನರು ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು, ಏನಂತೆ? ಗಾನ ಮಾಡುವುದಕ್ಕಾಗಿ. ಗಾನ ಅಂದ್ರೆ ಹಾಡಾಡುವುದಕ್ಕಾಗಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು ಗೊತ್ತಾ? ಒಬ್ರು ಆಡ್ತಾರಂದ್ರೆ ನಾವೆಲ್ಲರೂ ಸೇರಿ ಆಡಬೇಕು. ಅದು ಕೂಡಮ್ಮ, ನೀವು ಕೂಡ ಆಡೋರು ಕೂಡ ಏನ್ ಮಾಡ್ಬೇಕು? ಎಲ್ಲರಿಗೂ ಬರುವಂತ ಹಾಡು ಆಡ್ಬೇಕು. ಒಂದು ಯಾಕೆ ಸ್ಟ್ಯಾಮಿನ ತರ ಹಾಡಾಡ್ಬೇಕು, ಹಲ್ಲೆಲೂಯಾ. ಹಾಡುವನ್ನು ಚೆನ್ನಾಗಿ ಕಲಿಬೇಕು. ನೋಡಿದ, ಹಾಡುವುದಕ್ಕಾಗಿ ಕೆಲವೊಬ್ರು ನೇಮಿಸಿದಂತೆ, ಹಂಗ ನಮ್ಮ ಸಭೆಯಲ್ಲಿ ಕೂಡ ಕೆಲವೊಬ್ರು ಇನ್ನು ಮುಂದೆ ನಾವು ನೇಮಿಸಲ್ಪಡ್ತೇವೆ. ಆಮೇಲೆ ನೀವು ಕೂಡ ಹಾಡಾಡ್ರೆ ಏನ್ ಮಾಡಬೇಕು? ಒಂದು ಟೀಮ್ ಆಗಿ ವರ್ಕ್ ಮಾಡಿ ಚೆನ್ನಾಗಿ ದೇವರನ್ನ ಹಾಡಬೇಕು, ಸ್ವರ ಎತ್ತಿ ಹಾಡ್ತಾ ಇರ್ಬೇಕು, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಆಡುವಂತ ವರ ಇರ್ತದೆ, ಆಡ್ತಾರ. ಕೆಲವೊಬ್ಬರೆಲ್ಲ ಮೌನ ಕೂತ್ಕೋಬೇಕಾ? ಇಲ್ಲ ದೇವ್ರ ಮಕ್ಕಳೇ, ಅವರೊಂದಿಗೆ ಸೇರಿ ನಾವು ಕೂಡ ಹಾಡನ್ನ ಹಾಡ್ತಾ ಹೋಗ್ಬೇಕು, ಹಲ್ಲೆಲೂಯಾ. ನಮ್ಮ ಬಾಯಿ ಸುಮ್ಮನಿರಬಾರ್ದು, ನಮ್ಮ ಬಾಯಿ ಏನಾಗಬಾರ್ದು? ಸುಮ್ಮನಿರಬಾರ್ದು. ದೇವರನ್ನ ಸ್ತುತಿಸ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಬರಲ್ಪಡದೆ ಅಲ್ಲಿ ಹೇಳ್ದೆ, ದಾನ ಮಾಡುವುದಕ್ಕೆ ಕೆಲವರು ಆರಿಸಿಕೊಂಡು ಅವರಿಗೆ ಪರಿಶುದ್ಧಾತ್ಮ ಭೂಷಣೆ ಯೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತ ಸ್ತುತಿ ಮಾಡಿರಿ. ಏನ್ ಮಾಡ್ಬೇಕಂತಮ್ಮ? ಏನ್ ಮಾಡ್ಬೇಕು? ಯೆಹೋವನಿಗೆ ಕೃತಜ್ಞತ ಸ್ತುತಿ ಮಾಡಿರಿ. ದೇವರು ಮಾಡಿದ ಒಂದೊಂದು ಮೇಲುಗಳನ್ನ ನೆನೆಸಿಕೊಂಡು ಕೃತಜ್ಞ ಸ್ತುತಿ ಹೆಂಗಂತ ದೇವ್ರ ಮಗ ಆರಾಧನೆ ಹೆಂಗ್ ಗೊತ್ತಾ? ಸುಮ್ಮನೆ ಏನೋ ಅದಿದಂತಲ್ಲ ದೇವ್ರ ಮಕ್ಕಳೇ, ಇಲ್ಲಿವರೆಗೆ ಮಾಡಿದ್ದನ್ನ ಅಲ್ಲ. ದೇವ್ರೇ, ನಮಗಿಂತ ಎಷ್ಟೋ ಜನ ಆರೋಗ್ಯವಂತರು ಸತ್ತೋದ್ರು, ನಮಗಿಂತ ಎಷ್ಟೋ ಜನ ಐಶ್ವರ್ಯವಂತರು ಯಾಕೆಂದ್ರೆ ಸತ್ತೋದ್ರು. ದೇವರೇ, ನಮ್ಮನ್ನು ಉಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ, ನಮಗೆ ಆರೋಗ್ಯ ಕೊಡೋದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಕುಟುಂಬದಲ್ಲಿ ಕರ್ತನೆ ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ, ಇವತ್ತು ನನ್ನ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ, ಹಲ್ಲೆಲೂಯಾ. ದೇವರಿಗೆ ನಾವೇನ್ ಮಾಡ್ಬೇಕು? ಕೃತಜ್ಞತಾ ಸ್ತುತಿಯನ್ನ ಏನ್ ಮಾಡ್ಬೇಕು? ಆತನಿಗೆ ಸರಿ ವಾಕ್ಯದೆ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ಕೃಪೆ ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಏನ್ ಮಾಡಿದಂತೆ ಹೇಳಲ್ಲ ದೇವ್ರ ಮಕ್ಕಳೇ, ಆಜ್ಞಾಪಿಸಿದನು. ಹೇಳ್ರಿ, ಆಜ್ಞಾಪಿಸಿದನ್ರಿ. ಒಬ್ಬ ರಾಜ ಆಜ್ಞಾಪಿಸಿದ್ರೆ ನೋಡ್ರಿ, ಮೊನ್ನೆ ನಾವು ನವೆಂಬರ್ ಕಳೆದಂತ 2016ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ನವೆಂಬರ್ ತಿಂಗಳಲ್ಲಿ ಏನ್ ಮಾಡಿದ್ರು? 500 ರೂಪಾಯಿ ಲೋಟು, 1000 ರೂಪಾಯಿ ಲೋಟು ಬ್ಯಾನ್ ಮಾಡಿದ್ರು. ಬ್ಯಾನ್ ಆಯ್ತಾ ಇಲ್ರಿ? ಬ್ಯಾನ್ ಆಯ್ತು ದೇವ್ರ ಮಕ್ಕಳೇ. ಯಾಕಂದ್ರೆ ರಾಜನ ಮತ್ತಿಗೆ ಅಧಿಕಾರ ಇರ್ತದೆ, ಹಲ್ಲೆಲೂಯಾ. ಈ ರಾಜನ ಹೇಳುತ್ತಾನೆ, ನೀವೆಲ್ಲ ಏನ್ ಮಾಡ್ಬೇಕು? ಗಾನ ಮಾಡಬೇಕು, ದೇವರಿಗೆ ಕೃತಜ್ಞತ ಸ್ತುತಿ ಮಾಡಿ
ಆತನ ನಾಮವನ್ನು ಭಜಿಸಿರಿ ಎಂದು ಆಜ್ಞಾಪಿಸಿದ್ರೆ ಯಾರು ಸುಮ್ಮನಿದ್ರಿಗಿನ ಅವ್ರಿಗೆ ಶಿಕ್ಷೆ ಬೀಳ್ತದೆ. ಯಾರು ಕೂಡ ಸುಮ್ಮನೆ ಇರಬಾರ್ದು, ಎಲ್ಲರೂ ಸ್ತುತಿಸ್ಬೇಕು. ಇವತ್ತು ನೋಡ್ರಿ, ನಾವು ಪ್ರಾರ್ಥನೆ ಮಾಡಿದ್ರೆ ಕೆಲವರು ಏನ್ ಮಾಡಿ ಸುಮ್ಮನೆ ಇರ್ತಾರ, ಎಲ್ಲಕ್ಕೂ ಸುಮ್ಮನೆ ಇರ್ತಾರ. ವಿಜ್ಞಾಪನೆ ಮಾಡೋಕೆ ಸುಮ್ಮನೆ ಇರ್ತಾರ, ಆರಾಧನೆ ಮಾಡೋದಕ್ಕೆ ಸುಮ್ಮನೆ ಇರ್ತಾರ, ಬೇಕಾಬಿಟ್ಟಿ ಟೈಮಿಗೆ ಬರ್ತಾರ. ಯಾಕಂದ್ರೆ ಒಂದು ಟೈಮ್ ಇಲ್ಲ, ಒಂದು ಆರಾಧನೆ ಮಾಡುವಂತ ಗುಣ ಇಲ್ಲ. ಅಲ್ಲಲ್ಲಿಯ ಹೆಂಗ ದೇವರೇ ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ದೇವರ ಮುಂದಿನಲ್ಲಿ. ನಾನ್ ನೋಡ್ರಿ ಭಯಂಕರವಾದ ಆಶೀರ್ವಾದ ನಮ್ಮ ಜನರು ಹೊಂದಬೇಕಂತ ಆಸೆ ಪಡ್ತೇನೆ. ಅಲ್ಲಯ್ಯ, ನಾನು ನಿಜವಾಗಿ ಆಸೆ ಪಡ್ತೇನೆ. ನೀವು ಹಿಂಗಿದ್ರೆ ಬಹಳ ಲೇಟ್ ಆಗಾಗ್ತದೆ. ಅಲ್ಲಯ್ಯ, ನಾನ್ ನೋಡ್ರಿ ಏನಂತ ಪ್ರಾರ್ಥನೆ ಮಾಡ್ತಾನೆ ಹೇಳ್ರಿ, 30 ವರ್ಷದಲ್ಲಿ ಆಗ್ಲಾರ್ದ ಆಶೀರ್ವಾದ, 30 ವರ್ಷದಲ್ಲಿ ಒಂದ್ಲಾರ್ದ ಆಶೀರ್ವಾದ, ಒಂದು ವಾರದಲ್ಲಿ, ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಬರಬೇಕು. ಚಪ್ಪಳಲ್ಲ ಬರ್ಬೇಕಂತ ಹೇಳಿ ಪ್ರೇರಣೆ ನಾವು ಮಾಡ್ತೇವೆ. ಅಲ್ಲಯ್ಯ, ನೀವು ನೋಡ್ರೆ ಮೊಬೈಲ್ ನೋಡಿಕೆ ಅಂತ, ನೀವು ನೋಡ್ರೆ ಅವ್ರು ನೋಡಿಕೆ ಅಂತ, ನೀವು ನೋಡ್ರಿ ಇವ್ರು ನೋಡಿಕೆ ಅಂತ, ನೀವು ನೋಡ್ರೆ ಲಾನಿ ಲಾನಿ ಸುಕುಮಾರ. ಅಯ್ಯೋ, ಬಂಗಾರ ಮುದ್ದು ಬಂಗಾರ ಮನೆಗಿರ್ಲಿ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಆಶೀರ್ವಾದ ಬರ್ಬೇಕಂದ್ರೆ ದೇವ್ರ ಮಕ್ಕಳು ನೀವು ಕೇರ್ಫುಲ್ ಆಗಿರ್ಬೇಕು, ದೇವರ ಆಜ್ಞೆಗೊಳಗಾಗ್ಬೇಕು. ಅಲ್ಲಿ ದೇವ್ರ ಮಕ್ಕಳೇ ಅವರು ದೇವರನ್ನ ಏನ್ ಮಾಡಿದ್ರು, ಸ್ತುತಿಸಬೇಕಂತೇಳಿ ಹೇಳಿದ್ರೆ ದೇವ್ರ ಮಕ್ಕಳೇ. ನೋಡ್ರಿ, ನಾವು ಪರಲೋಕ ನೋಡ್ತೀವಿ. ಹೇಳ್ರಿ, ಪರಲೋಕ ನೋಡ್ತೀವಿ. ಪರಲೋಕ ಎಲ್ಲಿ ನೋಡ್ತೀವಿ? ನಮಗೆ ಗೊತ್ತೇ ಇಲ್ಲ ಪರಲೋಕ. ಬೈಬಲ್ ನೋಡ್ತೀವಿ, ಯೆಹೋವನು ಪರಿಶುದ್ಧನು 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 ಅಂತೇಳಿ ಸ್ತುತಿ ಮಾಡ್ತಾ ಇದ್ದಾರೆ. ಅಲ್ಲಯ್ಯ, ಪರಲೋಕದಲ್ಲಿ ದೇವದೂತರು ಸುಮ್ಮನೆ ಇರ್ತಾ ಇಲ್ಲ. ಎಲ್ಲವರಿಗೂ ಮಾಡ್ಬೇಕಪ್ಪ. ಯಾಕಂದ್ರೆ ನಮ್ಮ ಶರೀರಕ್ಕೆ ಬಲಹೀನತೆ ಇದೆ, ಅವು ಆತ್ಮಗಳು, ಆತ್ಮಕ್ಕೆ ಬಲ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಗೆಸೆಮನೆ ಹೇಳ್ತಾ ಗೊತ್ತಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ, ಆತ್ಮ ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು. ಆತ್ಮ ಸಿದ್ಧವಾಗಿದೆ, ಆತ್ಮ ಎನಿ ಟೈಮ್ ಸಿದ್ಧವಾಗಿದೆ. ನೋಡ್ರಿ, ನಮ್ಮೊಳಗಿರುವ ಆತ್ಮ ಹೊರಗಡೆ ಬಂದ ಕೂಡಲೇ ಅದು ಎಷ್ಟು ಗಂಟೆ ಬೇಕಾದ್ರೆ ಪ್ರೇಯರ್ ಮಾಡ್ತದೆ. ಈ ಶರೀರಕ್ಕೆ ಬಲ ಇಲ್ಲ, ಮೊಣಕಾಲೊಳಗೆ ಬಲ ಇಲ್ಲ, ನಿಂತ್ಕೊಂಬಕ್ ಬಲ ಇಲ್ಲ, ಅಡ್ಡಾಡಕ್ ಬಲ ಇಲ್ಲ, ಪ್ರಾರ್ಥನೆ ಮಾಡಕ್ ಬಲ ಇಲ್ಲ. 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡಿದ್ಮೇಲೆ ನಾವು ಸೋತು ಸುಣ್ಣವಾಗಿ ಹೋಗ್ತೀವಿ. ಅಲ್ಲಯ್ಯ, ಹೇಳ ಬಲ ಒಂದಣ್ಣ ಹೇಳ್ರಿ, ಬಲ ಒಂದಣ್ಣ ಹೇಳ್ರಿ. ಪಕ್ಕದವ್ರಿ, ಇನ್ನು ಬಲ ಒಂದು, ನೀನು ಆರಾಧನೆ ಮಾಡುವುದಕ್ಕಾಗಿ ಬಲ ಒಂದು, ದೇವರನ್ನ ಸ್ತುತಿಸುವುದಕ್ಕಾಗಿ ಬಲ ಒಂದು. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಬಲ ಒಂದು ಬೇಕು ದೇವ್ರ ಮಕ್ಕಳು, ಸ್ತುತಿ ಮಾಡಬೇಕು ದೇವ್ರ ಮಕ್ಕಳೇ. ಅಲ್ಲೇಲುಯ್ಯ. ನಾವು ನೋಡ್ತೇವೆ, ಇನ್ನೊಂದು ವಾಕ್ಯ ಬೇಕತ್ತೆ ಟೈಮ್ ಆಗುದು. ಅಪೊಸ್ತಲರ 10:25 ಓದೋಣ ದೇವ್ರ ಮಕ್ಕಳು, ಬೇಬೇಕು ಓದೋಣ. ಓದಿ ಫಾಸ್ಟ್ ಆಗಿ. ಅಪೊಸ್ತಲರ 16:25 ನಾವು ನೋಡ್ಬೇಕಾದ್ರೆ ದೇವ್ರ ಮಕ್ಕಳಲ್ಲಿ ವಾಕ್ಯದಲ್ಲಿ ಬರ್ತದೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಹಲ್ಲೆಲೂಯಾ, ಜೋರಾಗಿ ಚಪ್ಪಾಳೆ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಾರೆ, ದೇವರಿಗೆ ಸ್ತುತಿ ಪದಗಳನ್ನ ಆಡ್ತಾ ಇದ್ರು. ಅಮ್ಮ, ನೀವ್ ಎಂತ ಪದಗಳು ಆಡ್ತೀರಿ? ಒಂದಕ್ಕೊಂದಕ್ಕೂ ಒಂತನೆಲ್ಲಪ್ಪ ಅಂತ ಹೇಳಕ್ಕಿಲ್ಲ. ನಾವು ಆಡಿದ್ರೆ ಸ್ತುತಿ ಪದಗಳನ್ನ ಆಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಯಾವ ಟೈಮಿಗೆ ಏನ್ ಆಡ್ಬೇಕು ಗೊತ್ತಿಲ್ಲ, ಎಲ್ಲ ಟೈಮಿಗೆ ಒಂದ್ ಹಾಡು ಆಡ್ತಾರ. ಹಂಗ ಆಡಬಾರ್ದು, ನಾವು ಸ್ತುತಿ ಪದಗಳು ಆಡ್ಬೇಕು. ಹಲ್ಲೆಲೂಯಾ. ಕನ್ನಡ ನೋಡಿ, ಯೆಹೋವ ನೀ ನಾಮವು ಎಂತೋ ಬಲ. ನೋಡ್ದ, ಇದನ್ನ ಕೇಳುವಾಗ ಅನ್ಯ ಜನರಿಗೆ ಕೇಳುವಾಗ ಕೂಡ ಎಷ್ಟಿದಾಗ್ತದೆ. ಯೆಹೋವ ನೀ ನಾಮವು ಎಂತೋ ಬಲಮೈನದಿ, ಎಂತೋ ಘನಮೈನದಿ, ಎಂತೋ ಬಲಮೈನದಿ. ಹಲ್ಲೆಲೂಯಾ. ನಾವ್ ಏನ್ ಮಾಡ್ಬೇಕಂದ್ರೆ ಹಾಡನ್ನು ಆರಿಸ್ಕೋಬೇಕು, ಆರಿಸ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಚೆನ್ನಾಗಿ ಆಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಒಬ್ರು ಮೈಕ್ ಹಿಡ್ಕೊಂಡು ಆಡಿದ್ರೆ ನಾವೆಲ್ಲ ಆಡೋದು ಹೆಂಗಿರುತ್ತೆ ಗೊತ್ತಾ, ಸ್ವರ್ಗ ಇದ್ದಂಗಿರ್ಬೇಕು. ಇಲ್ಲಿ ಇಷ್ಟು ವರ್ಷ ಆಯ್ತು ಒಬ್ರು ಒಂದು ಹಾಡುಗಳು ಗೊತ್ತಿಲ್ಲ, ಒಂದು ಹಾಡು ಆಡ್ಬೇಕಂತ ಮನಸ್ಸೇ ಬರ್ಬೋದು ಕೆಲವ್ರಿಗೆ. ಅವ್ರು ಆಡ್ತಾ ಬಿಡು, ಆಕೆ ಆಡ್ತಾ ಬಿಡ, ವಾರ ಆಕೆ ಆಡ್ತಾ ಆಡ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಮ್ಮ ಮಾಡ್ಲಮ್ಮ, ಅವ್ರ ಜೊತೆಗೆ ಆಡ್ಬೇಕು, ಕಲ್ತು ಆಡ್ಬೇಕು. ಹಲ್ಲೆಲೂಯಾ. ನಾವು ಎಲ್ಲರೊಂದಿಗೆ ಕಲಿತು ನಾವು ದೇವರನ್ನ ಸ್ತುತಿಸ್ಬೇಕು, ಕೈಗೆತ್ತಿ ದೇವರನ್ನ ಕೊಂಡಾಡ್ಬೇಕು. ಈ ರೀತಿ ಮಾಡುವಾಗ ದೇವ್ರ ಮಕ್ಕಳೇ ಬರೇ ಮೈಕ್ ಇಟ್ಕೊಂಡು ಆರ್ಡರ್ನ ಆಶೀರ್ವಾದ ಮಾಡೋದಿಲ್ಲ, ನಿಮ್ಮನ್ನು ಕೂಡ ಬಹಳ ದೇವರು ಆಶೀರ್ವಾದ ಮಾಡಿ ನಡೆಸುತ್ತಾನೆ. ಮನ ಬಿಚ್ಚಿ ಆಡ್ಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ಆಡ್ತಾ ಆಡ್ತಾ ದೇವ್ರ ಮಕ್ಕಳೇ ರಾಗ ಚೆನ್ನಾಗಿ ಆಗ್ತದೆ. ದೇವ್ರ ಮಕ್ಕಳು ಆಡ್ಬೇಕು, ಚೆನ್ನಾಗಿ ಆಡ್ಬೇಕು, ಚೆನ್ನಾಗಿ ಆಡ್ಬೇಕು, ಚೆನ್ನಾಗಿ ಸ್ತುತಿಸ್ಬೇಕು. ಚೆನ್ನಾಗಿ ದೇವ್ರು ನಮ್ಗೆ ಘನಪಡಿಸುವಾಗ ದೇವರು ಕೂಡ ನಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡುತ್ತಾರೆ. ಕೈಗಳು ತಟ್ಟಿ ದೇವರನ್ನ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಏನ್ ಮಾಡಿದ್ರೆ ಮಧ್ಯರಾತ್ರಿ ದೇವರಿಗೆ ಏನ್ ಮಾಡಿದ್ರೆ ಪ್ರಾರ್ಥನೆ ಮಾಡುವರಾಗಿ ಏನ್ ಮಾಡಿದಂತವ್ರು
ಪ್ರಾರ್ಥನೆ ಮಾಡೋರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಿದ್ರು. ಯಾವ ಟೈಮ್ನಾಗ ಆಡ್ತಿದ್ರು? ಮಧ್ಯಾಹ್ನ ಸಮಯದಲ್ಲ, ಸಾಯಂಕಾಲ ವೇಳೆಯಲ್ಲ, ಮಧ್ಯರಾತ್ರಿ ಅಂತ ನಾವು ನೋಡುವಾಗ ಅದು ನಿದ್ರೆ ಸಮಯ. ಅಮ್ಮ, ಮಧ್ಯರಾತ್ರಿ ಯಾವ ಸಮಯ? ಮಧ್ಯಾಹ್ನದ ನಿದ್ರೆ ಸಮಯ. ಅಂದ್ರೆ ದೇವ್ರ ಮಕ್ಕಳೇ, ನಿದ್ದೆಯನ್ನು ಕೂಡ ತ್ಯಜಿಸಿ ಅವ್ರು ಏನ್ ಮಾಡಿದ್ರು? ದೇವರಿಗೆ ಪ್ರಾರ್ಥನೆ ಮಾಡೋರಿಗೆ ಸ್ತುತಿ ಪದಗಳನ್ನು ಆಡುವಾಗ ಏನಾಯ್ತು ಗೊತ್ತದೆ ಮಕ್ಕಳೇ? ನಿಮ್ ಕಡೆ ಬೈಬಲ್ ಓದಿದ್ರೆ ಟೈಮ್ ಆಗ್ತದೆ, ನಾನು ಒಂದೊಂದು ಬರ್ಕೊಂಡು ಹೇಳ್ತೀನಿ ಕೇಳ್ರಿ ಮಕ್ಕಳೇ. ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಪಾಸ್ಟರ್ ಪಾಲ್ ಏನಾದ್ರು ಹೇಳ್ರಿ? ಸೆರೆಮನೆ ಅಸ್ಥಿವಾರ ಅಂದ್ರೆ ಬುನಾದಿಗಳು. ಬಹಳ ಜನ ಅಂದ್ರೆ ನನ್ನ ತಿಳ್ಕೊಂಬ ಕೂಡ ನಿನ್ನ ಬುನಾದಿ ತೆಗಿತು ಅಂತ ಹೇಳ್ತಾರ. ನೀನು ಸ್ತುತಿ ಮಾಡು, ಅವರ ಬುನಾದಿಗಳೆಲ್ಲ ದೇವರು ತೆಗಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ್ರೆ ಅಸ್ಥಿವಾರದ ಮನೆಗಳು ಹೇಳ್ತೇವೆ, ಸೆರೆಮನೆ ಅಸ್ಥಿವಾರಗಳು ಕದಲಿದೆವಂತ ದೇವ್ರ ಮಕ್ಕಳೇ. ಅಮ್ಮ, ಅಷ್ಟು ಭಯಂಕರವಾಗಿ ಕಟ್ಟಿರೋದು ಆ ಬುನಾದಿ ಏನಾಗಿದೆ? ಶೆಕ್ 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 ಆಗ್ತೈತೆ. ಹಲ್ಲೆಲೂಯಾ. ಹಿಂಗ್ ಶೆಕ್ 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 ಆಗ ನೆಕ್ಸ್ಟ್ ಕೂಡ ಆಗ್ತದೆ ದೇವ್ರ ಮಕ್ಕಳೇ. ಬಾಪೂಜಾರು ಕೂಡ ಶೆಕ್ 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 ಆಗ. ನಾವೆಲ್ಲರೂ ಬಲವಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಬಳ್ಳಾರಿ ಪಟ್ಟಣ ಕೂಡ ಶೆಕ್ 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 ಆಗ್ತದೆ. ಹಲ್ಲೆಲೂಯಾ. ನೀನೇ ನಡಿಕೆ ಅಂತ ಹೋಗ್ಬೇಡ. ಹಲ್ಲೆಲೂಯಾ. ದೇವರನ್ನ ಬಲವಾಗಿ ಸ್ತುತಿಸು ದೇವರ ಮಕ್ಕಳೇ. ಆಮೆನ್. ಹಲ್ಲೆಲೂಯಾ. ಯಾಕೆ ದೇವ್ರ ಮಕ್ಕಳೇ? ಅಲ್ಲಿ ಯೆಹೋಷಾಫಾಟನು ಯುದ್ಧ ಮಾಡೋಣ, ಚೆನ್ನಾಗಿ ಕತ್ತಿ ತೆಗೆದುಕೊಡ್ರಿ, ಬಿಲ್ಲು ತೆಗೆದುಕೊಡ್ರಿ, ಬಾಣ ತೆಗೆದುಕೊಡ್ರಿ, ಬರ್ಜ್ಗಳನ್ನ ತೆಗೆದುಕೊಡ್ರಿ ಎಲ್ಲ ಯಾಕೆ ಆತನ ಹೇಳಿಲ್ಲ ದೇವ್ರ ಮಕ್ಕಳೇ? ಆತನಿಗೆ ಗೊತ್ತಿದೆ, ತನ್ನ ದೇವ್ರ ಬಗ್ಗೆ ತನಗೆ ಗೊತ್ತಿದೆ. ಹೇಳ್ರಿ, ತನ್ನ ದೇವ್ರ ಬಗ್ಗೆ ತನಗೆ ಗೊತ್ತಿದೆ. ನಿಮ್ಮ ದೇವ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಮ್ಮ? ಗೊತ್ತಿದೆಯಾ? ಗೊತ್ತಿದ್ರೆ ನೀವು ಗುಣಗುಟ್ಟುವುದೇ ಇಲ್ಲ. ಗುಣಗುಟ್ಟುವ ಅವಕಾಶ ಬರುವುದಿಲ್ಲ. ಬಹಳ ಜನ ನೋಡಿ ಗುಣಗುಡ್ತಾರೆ, ಮದುವೆ ಲೇಟ್ ಆಯ್ತು ಅಂತ ಗುಣಗುಡ್ತಾರೆ, ಮಕ್ಕಳಲ್ಲ ಅಂತ ಗುಣಗುಡ್ತಾರೆ. ನಿನ್ನ ದೇವರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ನಿನ್ನ ದೇವರು ಎಂತ ದೇವರು? ಎಲ್ಲರಿಗೂ ಕೂಡ ಶ್ರೇಷ್ಠವಾದ ಕೊಡುತ್ತಂತ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಹಲ್ಲೆಲೂಯಾ. ಅಮ್ಮ, ನಿಮಗೆ ವಿವಾಹವಾಗಿಲ್ಲ, ಕರ್ತನಿಗೆ ಒಳ್ಳೆ ಘನವಾದ ವಿವಾಹವನ್ನು ಮಾಡಿಸ್ತಾನೆ. ನೀನ್ ಚೆನ್ನಾಗಿ ದೇವರ ಸ್ತುತಿಸು. ನಿನಗೆ ಸರಿಯಾದ ಉದ್ಯೋಗವಿಲ್ಲ, ಚೆನ್ನಾಗಿ ಒಳ್ಳೆ ಉದ್ಯೋಗ ಕೊಡ್ತಾನೆ, ಉದ್ಯೋಗದಲ್ಲಿ ಒಳ್ಳೆ ಪ್ರಮೋಷನ್ ಬರ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ ಸುರೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವನಿಗೆ ನಮ್ ಬಳ್ಳಾರಿ ಕೋರ್ಟ್ನಲ್ಲಿ ದೇವರು ಜಾಬ್ ಕೊಟ್ಟನು. ಹಲ್ಲೆಲೂಯಾ. ಗೋರ್ಮೆಂಟ್ ಜಾಬ್ ಕೊಟ್ಟನು. ಹಲ್ಲೆಲೂಯಾ. ದೇವರು ಕೊಡ್ತಾನೆ. ನಾವು ದೇವ್ರನ್ನ ಹೆಚ್ಚಾಗಿ ಏನ್ ಮಾಡ್ಬೇಕು? ಸ್ತುತಿಸ್ಬೇಕು ದೇವರ ಮಕ್ಕಳೇ. ಆಮೆನ್. ಅದಕ್ಕೋಸ್ಕರ ಪೌಲನು ಇದ್ರ ಬಗ್ಗೆ ಒಂದು ವಾಕ್ಯ ಬರೀತಾನೆ. ಆ ವಾಕ್ಯ ಓದೋಣ. ಹೋದ್ರಿ 2 ಕೊರಿಂಥಿ ಬರೆದ ಪತ್ರಿಕೆ ತೆಗಿರಿ, 10ನೇ ಅಧ್ಯಾಯ 4ನೇ ವಚನ. ಪಟ್ ಅಂತ ಹೋದ್ರಿ. 2 ಕೊರಿಂಥಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಬಹಳ ಭಯಂಕರವಾಗಿದೆ ದೇವ್ರ ಮಕ್ಕಳು. ಹೋದ್ರಿ ವಾಕ್ಯವನ್ನ. ನಾವು ಉಪಯೋಗಿಸುವ ಇದು ಇಲ್ಲಿ ನೋಡ್ರಿ ದೇವ್ರ ಮಕ್ಕಳೇ, ಶತ್ರು ಕೈಯಲ್ಲಿ ಬಿಲ್ಲು ಬಾಣ ಬರ್ಜಗಳು ಕತ್ತಿ ಕುಡುಗೋಲು ಎಲ್ಲ ಇದ್ದು ದೇವರ ಮಕ್ಕಳೇ. ಇಲ್ಲಿ ಪೌಲ ಹೇಳ್ತಾನೆ, ನಾವು ಉಪಯೋಗಿಸುವ ಆಯುಧಗಳು ಎಲ್ಲ ಆಯುಧಗಳು ಅಂದ್ರೆ ದೇವಗಳಿಗೆ ಮುಗಿಸ್ಬೇಡ. ಆಯುಧಗಳು ಇಲ್ಲಿ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳೆಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು. ನೋಡಿದ, ದೇವರ ಎಣಿಕೆಯಲ್ಲಿ ಯಾವುದು ಬಲವಾಗಿದೆ? ಸ್ತುತಿ. ನೋಡ್ದ, ಅಲ್ಲಿ ಯೆಹೋಷಾಫಾಟನು ಸ್ತುತಿ ಮಾಡಿದಾಗ 3 ಸೈನ್ಯ ಮಣ್ಣು ಬುಕ್ಕಿ ಹೋಯಿತು. ಹಲ್ಲೆಲೂಯಾ. 3 ಸೈನ್ಯ ಇಸ್ರಾಯೇಲ್ ಯೆಹೂದ್ಯರ ಮುಂದೆ ನಾಶವಾಗಿ ಹೋಯಿತು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಪೌಲನು ಸೀಲರು ಏನ್ ಮಾಡಿದ್ರು? ಸ್ತುತಿ ಪದಗಳನ್ನು ಆಡಿದಾಗ ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಬಾಗಿಲುಗಳು ಏನಾದ್ರು ಅಂತ ಎರಡನೇದಾಗಿ ಬಾಗಿಲು ನೋಡಿ ವಾಕ್ಯದೆ ಬಾಗಿಲು ಎಲ್ಲ ಬಾಗಿಲು ಓಸು ದೇವರ ಮಕ್ಕಳೇ. ಎಷ್ಟು ಬಾಗಿಲಿದೆ? ಕೆಬ್ಬಣ ಬಾಗಿಲು. ಎಷ್ಟು ಬಲವಾದ ಬಾಗಿಲು ಅದಾವ ದೇವರ ಮಕ್ಕಳೇ. ಅವೆಲ್ಲ ಬಾಗಿಲು ತೆರಲ್ಪಟ್ಟವು. ಹಲ್ಲೆಲೂಯಾ. ಇವತ್ತು ನಿಮಗೆ ಆಶೀರ್ವಾದ ಬಾಗಿಲು ಮುಚ್ಚಲ್ಪಡಿದ. ಇವತ್ತು ದೇವರ ಮಕ್ಕಳೇ, ಎಲ್ಲ ಆಶೀರ್ವಾದ ಬಾಗಿಲು, ಎಲ್ಲ ಸೌಭಾಗ್ಯದ ಬಾಗಿಲು ನಿಮ್ಮ ಮುಂದೆ ಎಲ್ಲವೂ ತೆರಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಓಪನ್ ಅಪ್ ಆಗಲಿ. ಎಲ್ಲ ಬಾಗಿಲು ಓಪನ್ ಆಗ್ತದೆ. ಉದ್ಯೋಗದ ಬಾಗಿಲು ಓಪನ್ ಆಗ್ತದೆ, ಆರೋಗ್ಯ ಬಾಗಿಲು ಓಪನ್ ಆಗ್ತದೆ, ವಿವಾಹದ ಬಾಗಿಲು ಓಪನ್ ಆಗ್ತದೆ, ಐಶ್ವರ್ಯ ಬಾಗಿಲು ಓಪನ್ ಆಗ್ತದೆ. ಎಂದೆ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧ ಆಯುಧಗಳಲ್ಲ, ಅದು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೊತ್ತಲುಗಳನ್ನು ಕೆಡವಿ ಹಾಕುವಂತಗಳಾಗಿವೆ. ಜೋರಾಗಿ ಚಪ್ಪಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇನ್ನೊಂದು ಗಮ್ಮತ್ತಿದೆ ಗೊತ್ತಾ? ಬೈಬಲ್ ಚೆನ್ನಾಗಿ ಓದ್ರೆ ನಿಮ್ಗೆ ಆಸಕ್ತಿ ಹೆಚ್ಚಾಗ್ತದೆ. ನೀವು ಚೆನ್ನಾಗಿ ಓದ್ಬೇಕು ಬೈಬಲ್ ನೀವು ಹೆಂಗ ಓದ್ರಂದ್ರೆ, ನೀವು ಓದುವಾಗ ನಿಮ್ಮ ಆಶೀರ್ವಾದ ನಿಮ್ಮನ್ನ ಬಹಳ ನಡೆಸ್ತದೆ. ಹೆಂಗ್ ಗೊತ್ತಾ? ಇನ್ನೊಂದು ವಾಕ್ಯ ನೋಡಿ, ಇಂಪಾರ್ಟೆಂಟ್ ವಾಕ್ಯ ಇದು ಇಂಪಾರ್ಟೆಂಟ್ ವಾಕ್ಯ. ಆ ವಾಕ್ಯ ಓದು, ನಿಮ್ಗೆ ಗೊತ್ತಿದೆ ವಾಕ್ಯ. ಇವಾಗ ನಿಮ್ಮನ್ನು ಮತ್ತೆ ಸಾರಿ ಉಜ್ಜೀವಗೊಳಿಸ್ತೇನೆ. ನೋಡ್ರಿ, 147 ಕೀರ್ತನೆ 12ನೇ ವಚನ ಓದ್ರಿ. 147 ಕೀರ್ತನೆ 12ನೇ ವಚನ.
ಓದೋಣ. ಯೆರೂಸಲೇಮೇ, ಯೆಹೋವನನ್ನು ಕೀರ್ತಿಸು, ಕೀರ್ತಿಸು, ಕೀರ್ತಿಸು. ಏನ್ ಮಾಡ್ಬೇಕಮ್ಮ ನಾವು? ಮಾತಾಡ್ಕೊಂತಿರಕ್ ಹೋಗ್ಬಿಡು, ಕೀರ್ತಿಸ್ರಿ, ದೇವರನ್ನ ಚೆನ್ನಾಗಿ ಕೀರ್ತಿಸ್ರಿ. ಓದ. ಚೀಯೋನೇ, ನಿನ್ನ ದೇವರನ್ನು ಸ್ತುತಿಸು. ನಿನ್ನ ದೇವರನ್ನ ಏನ್ ಮಾಡ್ಬೇಕು? ನೀನು ಸ್ತುತಿಸ್ಬೇಕು. ಕಷ್ಟ ಐತಾ? ಸ್ತುತಿಸು. ರೋಗ ಐತಾ? ಸ್ತುತಿಸು. ಬಾಧೆ ಐತಾ? ಸ್ತುತಿಸು. ತೊಂದ್ರೆ? ಸ್ತುತಿಸು. ಸ್ತುತಿಸ್ತಾ ಇರು. ಸ್ತುತಿಸು. ಆತ ನಿನ್ನ ಹೆಬ್ಬಗಳ ಅಮಲುಗಳನ್ನು ಏನ್ ಮಾಡ್ತಾನೆ? ಬಲಪಡಿಸಿದ್ದಾನೆ. ನೀನು ಸ್ತುತಿಸ್ತಾ ಇರುವಾಗ ನಿನ್ನ ಮನೆಯನ್ನು ದೇವರು ಬಲಪಡಿಸ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಹೇಳ್ತಾನೆ ಬಲಪಡಿಸಿದ್ದಾನೆ. ಬಲಪಡಿಸುತ್ತಾನೆ ಬೇರೆ, ಬಲಪಡಿಸಿದ್ದಾನೆ. ಯಾಕಂದ್ರೆ ಸೈತಾನ ನಿನಗೆ ಕೇಡು ಮಾಡದ ಹಾಗೆ, ಸೈತಾನ ನಿನ್ನ ಒಳಗೆ ಬರದ ಹಾಗೆ, ಸೈತಾನ ನಿನ್ನ ಕುಟುಂಬವನ್ನು ಮುಟ್ಟದ ಹಾಗೆ, ನಿನ್ನನ್ನು ನಿನ್ನ ಕುಟುಂಬವನ್ನು ನಾಶ ಮಾಡದ ಹಾಗೆ, ನಿನ್ನನ್ನು ನಿನ್ನ ಫೈನಾನ್ಸ್, ನಿನ್ನ ವ್ಯಾಪಾರವನ್ನ, ನಿನ್ನ ಆಸ್ತಿಯನ್ನ ಹಾಳು ಮಾಡದ ಹಾಗೆ ಆತನ ಏನ್ ಮಾಡಿದ್ದಾನೆ? ನಿನ್ನ ಹಗಲುಗಳನ್ನ ಆತನ ಏನ್ ಮಾಡಿದ್ದಾನೆ? ಬಲಪಡಿಸಿದ್ದಾನೆ. ಹೌದು. ಮಕ್ಕಳ ಜರ ಕೈ ಐತ್ರಿ. ನನಗೆ ಮಕ್ಕಳಂದ್ರ ಎತ್ತರ ಮ್ಯಾಗ ಇಷ್ಟ ಈ ತೊಡಗಿದಾರ ನಿಮ್ಮ ಮಕ್ಕಳು ಹೆಂಗ ಎತ್ತಬೇಕು? ನೀನು ಸ್ತುತಿಸಿದ್ರೆ ನಿನ್ನ ಮಕ್ಕಳನ್ನು ನಿನ್ನ ಕಣ್ಣು ಮುಂದೆ ಯೆಹೋವ ದೇವರು ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತಾನೆ. ಇಲ್ಲಿ ನೋಡ್ರಿ, ಆಶೀರ್ವಾದಿಸಿದ್ದೇನೆ ಅಂತ ಹೇಳ್ತಾನ, ಆಶೀರ್ವದಿಸ್ತಾನೆ ಅಂತ ಹೇಳ್ತಾನ. ನನಗೆ ಕಿವಿ ಮುಂದೆ ಹೇಳು ಬೇಜಾರು. ಆಶೀರ್ವಾದ ಮಾಡಿದ್ದೇನೆ ಅಂತ ಹೇಳ್ತಾನೆ ನೋಡ್ರಿ. ನೀನು ಸ್ತುತಿಸುವಾಗ ನಿನ್ನ ಮಕ್ಕಳನ್ನು ಕೂಡ ದೇವರು ಆಶೀರ್ವದಿಸ್ತಾನೆ. ಇವತ್ತು ನೀವು ಯಾರಿಗೋಸ್ಕರ ಹೋಗ್ತೀರಿ ಹೇಳ್ರಿ? ಬಹಳ ಜನ ಹೇಳ್ತಾರ, ನಿನಗೋಸ್ಕರ ಮನೆ ಕಟ್ಟಿದ್ದು, ನಿನಗೋಸ್ಕರ ಹೊಲ ತಗೊಂಡಿದ್ದು, ನಿನಗೋಸ್ಕರ ಒಡವೆ ತಗೊಂಡಿದ್ದು, ನಿನಗೋಸ್ಕರ ಜಾಬ್ ಕೊಡಿಸಿದ್ದು, ನಿನಗೋಸ್ಕರ ಎಷ್ಟು ಕಷ್ಟಪಟ್ಟು ಓದಿಸಿದ್ದು, ಯಾರಿಗೋಸ್ಕರ ಮಗನೇ ಅಂತೇಳಿ ಸೆಂಟಿಮೆಂಟ್ ನಾವು ಹೊಡ್ತೀರಿ ಅವ್ರನ್ನ. ನೀವು ದೇವರನ್ನು ಸ್ತುತಿಸುವಾಗ ದೇವರು ನಿಮ್ಮನ್ನ, ನಿಮ್ಮ ಮಕ್ಕಳನ್ನ ಆತನು ಆಶೀರ್ವಾದ ಮಾಡಿದ್ದಾನೆ. ಹೇಳ್ರಿ, ಆಶೀರ್ವಾದ ಮಾಡಿದ್ದಾನೆ. ನಾನು ಒಂದ್ಸಾರಿ ನಮ್ಮ ದುರ್ಗಣ್ಣ, ಒಂದ್ಸಾರಿ ನಮ್ಮ ಆನಂದ ಕುಮಾರ್ ಸಣ್ಣನಿದ್ದವಾಗ, ಆನಂದ್ ಕುಮಾರು, ಸೋಮು, ಪ್ರಕಾಶ್ ಬಂದಿದ್ದೆ ನೀನು ಬೆಂಗಳೂರಿಗೆ. ನಾವು ಹೋಗಿದ್ವಿ, ದೇವೇಂದ್ರ ಕರ್ಕೊಂಡು ಹೋಗಿದ್ದೆ. ಅವಾಗ ಹೋಗಿರುವಾಗ ಅಲ್ಲಿ ದೇವ್ರ ಮಕ್ಕಳೇ ಬಿರಿಯಾನಿ ಊಟ ಕೊಟ್ಬಿಟ್ರ ನೈಟ್ ಟೈಮ್. ಇವರು ಅಗ್ರತ್ಲು ಕೊಟ್ಟಾರ ಬಿರಿಯಾನಿ, ನೈಟ್ ಟೈಮ್ ಕೂಡ ಬಿರಿಯಾನಿ ಕೊಟ್ಬಿಟ್ರ. ಸಖತ್ತಾಗ ಚೆನ್ನಾಗಿ ಅರ್ಥ ಮಾಡ್ರಿ. ಮಧ್ಯಾಹ್ನ ಬಿರಿಯಾನಿ ಕೊಟ್ರು, ಮತ್ತೆ ರಾತ್ರಿ ಬಿರಿಯಾನಿ ಕೊಟ್ರು. ಬಿರಿಯಾನಿ ಕೊಟ್ಟಾಗ ಸಖತ್ತಾಗ ನಾನು ಅನ್ಕೊಂಡು ಸ್ವಲ್ಪ ಲೈಟ್ ಆಗಿ ತಗೊಂಡು ಮಲಿಕೊಂಡು ಅಲಾರಾಮ್ ಇಟ್ಕೊಂಡಿದ್ದೆ. 3:30 ಅಲಾರಾಮ್ ಇಟ್ಕೊಂಡು ಮಕ ತೊಳ್ಕೊಂಡು 4 ಗಂಟೆಗೆ ಅಲ್ಲಿ ಸ್ತುತಿ ಮಾಡ್ತಾ ಇದ್ದೀನಿ. ಪಾಸ್ಟ್ರು ಎಲ್ಲ ಮಲಿಕೊಂಡರ. ಮೈಸೂರು, ಬೆಂಗಳೂರು, ಧಾರವಾಡ, ಬೆಂಗಳೂರು, ನಮ್ಮ ಹುಡ್ರು ಕೂಡ ಎಲ್ಲ ಮಲಿಕೊಂಡರ. ಯಾರು ನೆನಪಿಸ್ದಂಗ ದೇವ್ರು ಸ್ತುತಿ ಮಾಡ್ತಿರುವಾಗ ಮೆಲ್ಲಗೆ ಏನ್ ಮಾಡಿದ್ರು ನಮ್ಮ ಹುಡ್ರು, ಯಾಕಂದ್ರೆ ಸ್ವಲ್ಪ ನಮ್ ಟಾಣಿಕೆ ಐತೆ ನಮ್ಮ ಹುಡ್ರಿಗೆ, ಮೆಲ್ಲಗೆ ಎದ್ದು ಟಾಣಿಕೆ ಐತೋ ಯಾಕೆ ಬೆಳಿಗ್ಗೆ ಎದ್ದು ಬರ್ದಕ್ಕಿದ್ರಿಗೆ ನಾನೇ ಬೈತೇನೋ ಅಂತ ಹೇಳಿ ಪಾಪ ಅವ್ರು ಏನೋ ಮಗ ತಗೊಂಡು ಪಾಪ ಎತ್ತಬಹುದು. ನಾವೆಲ್ಲ ಚೆನ್ನಾಗಿ ದೇವ್ರು ಸ್ತುತಿಸ್ತಾ ಇದ್ವಿ. ದೇವ್ರು ಸ್ತುತಿಸಿರುವಾಗ ಒಬ್ಬ ಮಂಚದ ಮೇಲೆ ಇಟ್ಕೊಂಡು, ಓ ಪಾಸ್ಟರ್ ಏನ್ರಿ ಏನ್ ಮಾಡ್ತಾರಂತ ಕೇಳ್ದ. ನಿನ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದಿನು. ಅಮ್ಮ ಇವ್ ಪ್ರಾರ್ಥನೆ ಮಾಡೋರ್ನ ನೀನ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗ ಅನ್ಯರಂದ್ರೆ ಪರವಾಗಿಲ್ಲ, ಕ್ರೈಸ್ತವ್ರು ಅಂದ್ರೆ ಹೆಂಗ್ ಹೇಳ್ರಿ, ನಾನು ಪ್ರೇಯರ್ ಮಾಡ್ತದೆ. ಇಷ್ಟೊತ್ತ ಯಾಕೆ ಪ್ರಾರ್ಥನೆ ಮಾಡ್ತೀವಿ? ನಮಗೆ ನಿದ್ದೆ ಡಿಸ್ಟರ್ಬ್ ಆಗ್ತದೆ. 8 ಗಂಟೆಗೆ ಮಾಡ್ಕೊಂಡ್ರೆ ಆಯ್ತು. ಏನು ಅಗಲೆಲ್ಲ ಪ್ರಾರ್ಥನೆ ಮಾಡ್ಬೇಕಾ? ಅಲ್ಲೆಲುಯ್ಯ. ನಾನಂದೆ ನಿನ್ಗೆ ಹೇಳ್ಕೊಡ್ತೀನಿ ಬಾ ಫಸ್ಟ್ ಬಾ ಅಂತ ಹೇಳಿದ್ವಿ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ದೇವ್ರನ್ನ ನಾನು ಹೇಳಿದೆ, ಸ್ತುತಿಸಿ ದೇವ್ರನ್ನ. ದೇವ್ರ ಮಕ್ಕಳೇ, ಅವಾಗ ಏನಾದ್ರು ಗೊತ್ತಾ, ಆ ವ್ಯಕ್ತಿ ನಮ್ಮನ್ನು ಬೈದ ಅಲ್ಲ ಪ್ರಕಾಶ್, ಆ ವ್ಯಕ್ತಿ ನನ್ನ ಬೈದ. ಏನಂತ ಬೈದ? ನಿನ್ ಬುದ್ಧಿ ಐತೆ, ಎಲ್ಲಿಂದ ಬಂದಿ ನೀನು, ಎಲ್ಲಿಂದ ಬಂದಿ? ನಮ್ಮೆಲ್ಲ ನಿದ್ದೆ ಡಿಸ್ಟರ್ಬ್ ಮಾಡ್ತದೀಗ. ಏನು ಸ್ತುತಿ 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 ಸ್ತೋತ್ರ ಅಂತದೀಗ. ಎಲ್ಲರೂ ಮಲಿಕೊಂಡಿಲ್ಲ, ನೀನ್ ಒಬ್ಬನೇನ ಫಾಸ್ಟ್ರು ಅಂದ್ರು. ಅದ್ ಹೆಂಗ ನಮ್ರು ಬಿಡ ಏನಿದ್ದಂದ್ರೆ ನಾನು ಅದ್ ಹೇಳ್ಬೇಕಂದ್ರೆ ನಾನು ಕೇಳಬಲ್ಲ, ಏನು ಕೇಳಬಲ್ಲ. ಯಾಕಂದ್ರೆ ಉದಯ ಕಾಲದಲ್ಲಿ ದೇವರ ಸಹಾಯವು ಬರುತ್ತದೆ, ಉದಯ ಕಾಲದಲ್ಲಿ ದೇವರ ಕೃಪೆ ಬರುತ್ತದೆ, ಉದಯ ಕಾಲದಲ್ಲಿ ದೇವರು ನಮಗೆ ಭುಜಬಲವಾಗಿ ರಕ್ಷಣೆ ದುರ್ಗವಾಗಿರ್ತಾನೆ. ಈ ಹೊಟ್ಟೆ ತುಂಬ ತಿಂದರಿಗೆ ಏನಾಗ್ತದೆ ಹೇಳ್ರಿ, ಹೊಟ್ಟೆ ಸ್ವಲ್ಪ ಕಾಲಿಟ್ಕೊಂಡು ಉಪವಾಸ ಮಾಡೋರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲಲ್ಯ. ಮತ್ತೆ ತಿರುದಿನ ಕೂಡ ನಾನು ಹಂಗೆ ಪ್ರಾರ್ಥನೆ ಮಾಡುವಾಗ ಸುಮಾರು ಮೈಸೂರಿಂದ, ಧಾರವಾಡಿಂದ, ಚಿಕ್ಕಬಳ್ಳಾಪುರದಿಂದ ಪಾಸ್ಟ್ಗಳೆಲ್ಲರೂ ದೇವ್ರ ಮಕ್ಕಳೇ ನಾನು ಆರಾಧನೆ ಮಾಡ್ತಾರೆ. ಎಲ್ಲ ಪಾಸ್ಟ್ಗಳು ಬಂದು ನನ್ನ ಜೊತೆಗೆ ಆರಾಧನೆ ಮಾಡ್ತಾರೆ. ಈ ಅಪ್ಪ ಬಿಟ್ರೆ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ. ಈ ಅಪ್ಪ ಮಾತ್ರ ಮಂಚದ ಮೇಲೆ ಮಕ್ಕಳು ಕಂಡು ಹೊಡೆದ ನಾನು, ಇವನು ಹಿಂಗ ಮಾಡ್ತಾನೆ, ಎಲ್ಲರನ್ನು ಕಲಿಸಿಬಿಟ್ಟು ಮತ್ತೆ ಎಲ್ಲ ಪಾಸ್ಟ್ಗಳು ಅವಾಗ ಹೇಳಿದ್ರು, ಏನ್ ಪಾಸ್ಟ್ರೆ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ಆರಾಧನೆ ನೀನು,
ನೀನು ಆರಾಧನೆ ಮಾಡಿದ್ರೆ ನಮಗೆ ನಿದ್ದೆ ಕೂಡ ತೊಲಗಿ ಹೋಗ್ತದೆ. ಹಲ್ಲೆಲೂಯಾ. ಇದು ದೇವ್ರ ಮಕ್ಕಳು ಹಿಂಗಿರ್ಬೇಕು. ಆರಾಧನೆ ಹೆಂಗ್ ಸಿಗ್ರಂಗ್ ಮಾಡಿದ್ರಗಿನ ಮತ್ತೆ ಏಕ್ ಮಾರ್ ದೋ ತುಗಡ ಅಂತಾರೆ. ಹಲ್ಲೆಲೂಯಾ. ಆರಾಧನೆ ಕಲಿಬೇಕು ನಾವು. ಆರಾಧನೆಯಲ್ಲಿ ಯಾವ ಹಾಡನ್ನು ಆಡ್ಬೇಕು. ಹಲ್ಲೆಲೂಯಾ. ಆರಾಧನೆಯಲ್ಲಿ ಸ್ತುತಿ ಅಂದ್ರೆ ಹೆಂಗ ಪ್ರಾರ್ಥನೆ ಮಾಡಬಾರ್ದು, ಸ್ತುತಿ ಹೆಂಗ್ ಮಾಡ್ಬೇಕು. ವಿಜ್ಞಾಪನದಲ್ಲಿ ಆರಾಧನೆ ಮಾಡಬಾರ್ದು. ಹಲ್ಲೆಲೂಯಾ. ಮನವಿ ಅಂದ್ರೆ ಹೆಂಗ್ ಮಾಡ್ಬೇಕು ಕಲಿಬೇಕು. ಹೆಂಗ್ ಕಲಸ ವಾಕ್ಯ ನಮಗೆ ಕಲಿಸ್ಕೊಡ್ತದೆ. ನಾನೇನು ಬೈಬಲ್ ಟೀಚರ್ ಏನಲ್ಲ, ಬೈಬಲ್ ಸ್ಟೂಡೆಂಟು ಅಲ್ಲ. ಏನೇ ಬೇಚ ನಿನ್ನಾಗ ನಾನು ಬೈಬಲ್ ಸ್ಟೂಡೆಂಟೇ ಅಲ್ಲ. ಹಲ್ಲೆಲೂಯಾ. ಬೈಬಲ್ ಟೀಚರ್ನೂ ಅಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ಬೈಬಲ್ ನೀನು ಓದಿ ಆ ವಾಕ್ಯ ಪ್ರಕಾರ ನೀನು ಮಾಡುವಾಗ ದೇವರ ಆಶೀರ್ವಾದವು ನಿನ್ನನ್ನು ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಅವರು ಸ್ತುತಿಸುವಾಗ ಕೇಳಿ, ಒಂದು ಸೆರೆಮನೆ ಆಸ್ತಿವಾರಗಳು ಕದಲಿದವು. ಎರಡನೇದು ಎಲ್ಲಾ ಬಾಗಿಲು ಎಲ್ಲವೂ ತೆರೆದವು. ಎಲ್ಲಾ ಬೇಡಿಗಳು ಕಳಚಿ ಹೋದವು. ಅಲ್ಲಿ ಸಾವಿರಾರು ಕೈದಿಗಳಿದ್ರೆ ಆ ಕೈದಿಗಳಿಗೆ ಕೈಗಳಿಗೆ ಬೇಡಿಯನ್ನ ಹಾಕಿರುವಾಗ ಅವೆಲ್ಲ ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಅಮ್ಮ ಕಿತ್ತಿ ಮಗದ್ದ ನಮ್ಗೆ ಒಂದು ಉರ್ಕೊಂಡ್ ಕಟ್ಟಿದ್ರೆ, ಒಂದು ಹಗ್ಗ ಕಟ್ಟಿದ್ರೆ, ಒಂದು ಬಟ್ಟೆ ಕಟ್ಟಿದ್ರೆ ಕಿತ್ಕೊಳಕ್ ಹಾಕಲ್ಲ. ಎಲ್ಲಾ ಬೇಡಿಗಳು ಕಳಚಿ ಹೋದವು. ನೋಡ್ರಿ ಹೆಂಗ್ ಬರಲ್ಪಡ್ದ್ರಿ. ಅಸ್ಥಿವಾರಗಳು ಕದಲಿದವಂತೆ. ಸೆರೆಮನೆ ಅಸ್ಥಿವಾರ ಕದಲಿದವಂತೆ. ಇದು ಬಹಳ ಆಗಕ್ಕಿಲ್ಲ, ಆಗ್ಲಾರ್ದ ಕೆಲಸವನ್ನ ಸ್ತುತಿ ಮಾಡ್ತದೆ. ಎರಡನೇದಾಗಿ ಬಾಗಿಲುಗಳೆಲ್ಲ ತೆರೆದವು. ಒಂದು ಬಾಗಿಲು, ಎರಡು ಬಾಗಿಲ, ಎಲ್ಲ ಬಾಗಿಲು ತೆರೆದವು. ಎಲ್ಲಾ ಬೇಡುಗಳು ಕಳಚಿ ಹೋದವು. ಆಮೇನ್. ಹೌದಾ? ಸ್ತುತಿಯಲ್ಲಿ ಎಷ್ಟು ಜಯವಿದೆ ಹೇಳ್ರಿ. ಪಕ್ಕದವ್ರಿ ಸ್ತುತಿಯಲ್ಲಿ ನೋಡ್ರಿ ಎಷ್ಟು ಜಯವಿದೆ. ನೀನು ಸ್ತುತಿಸುವುದಕ್ಕಾಗಿ ಓಡಿ ದೇವರ ಸನ್ನಿಧಾನಕ್ಕೆ ಬಂದು ನೀನು ಸ್ತುತಿಸುವಾಗ ಎಲ್ಲಾ ಕಷ್ಟಗಳು, ಎಲ್ಲಾ ಬೇನೆಗಳು, ಎಲ್ಲಾ ಅವಮಾನಗಳು, ಎಲ್ಲಾ ದುಃಖಗಳು, ಎಲ್ಲಾ ಬಂಜೆತನ, ಎಲ್ಲಾ ಸಾಲ, ಎಲ್ಲ ಏನದವ ನೀವು ಕೊರತಿಲ್ಲ, ಅವೆಲ್ಲವನ್ನ ಕರ್ತನು ಸ್ತುತಿಯಿಂದ ನೀಗಿಸುತ್ತಾನೆ. ನಿಮ್ಮ ಕಣ್ಣು ಮುಂದೆ ದೇವರು ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ಬಾಡಿಗೆ ಇರುವಂತ ನಾವುಗಳು ಮುಂದೆ ನಾವೇ ಬಾಡಿಗೆ ಕೊಡುತ್ತೇವೆ. ಎರಡನೇದಾಗಿ ದೇವರನ್ನ ಏನ್ ಮಾಡ್ಬೇಕಂತೆ? ಕೊಂಡಾಡಿರಿ ಅಂತೈತೆ. ಕೊಂಡಾಡಿರಿ ಅಂದ್ರೆ ಅರ್ಥ ಇಂಗ್ಲಿಷ್ ನಲ್ಲಿ ಗ್ಲೋರಿಫೈ ಅಂತೈತೆ, ಅಂದ್ರೆ ಮಹಿಮೆ ಪಡಿಸು. ಹಲ್ಲೆಲೂಯಾ. ದೇವರನ್ನು ಮಹಿಮೆ ಪಡಿಸು. ದೇವರ ಮಗುವೆ, ನಾನಿನ್ನು ದೇವರನ್ನು ಮಹಿಮೆ ಪಡಿಸ್ತಾ ಇದೀವ. ಇದು ಬಹಳ ಪ್ರಾಮುಖ್ಯ. ದೇವರನ್ನ ಮಹಿಮೆ ಪಡಿಸು. ದೇವರು ಚೆನ್ನಾಗಿ ಕೇಳ್ರಿ. ದೇವರು ಹೆಂಗ್ ಮಹಿಮೆ ಅಂತ ಹೇಳ್ರಿ. ಯಾರಾದ್ರೂ ಹೇಳ್ತಾರಾ? ನೀವು ವಾಕ್ಯ ಓದ್ರಿ ಹೇಳ್ಬಿಡ್ತೀರಿ. ಮಹಿಮೆ ದೇವರು ನಮ್ಮ ಮೂಲಕ ಹೆಂಗ ಮಹಿಮೆ ಅಂತಾರಂದ್ರೆ, ದೇವ್ರ ಮಕ್ಕಳು ನೋಡೋಣ. ಈಗ ವಾಕ್ಯದಲ್ಲಿ ತೆಗಿರಿ. ದೇವ್ರ ಮಕ್ಕಳೇ ತೆಗಿರಿ, ನಿಮ್ಮ ಬೈಬಲ್ ತಿರುಗಿಸ್ರಿ. ಯೋಹಾನ್ ಬರೆದ ಸುವಾರ್ತೆ, ಬೇಗ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ಹೋದ್ರಿ. ನೀವು ಬಹಳ ಫಲ ಕೊಡುವುದರಿಂದಲೇ, ನೋಡ್ದ ಕೇಳಿಸ್ಕೊಡ್ರಿ ಅಮ್ಮ, ದೇವರು ನಮ್ಮನ್ನ ಎಷ್ಟು ನಮ್ಮ ವಿಷಯದಲ್ಲಿ ಎಷ್ಟು ಆತುರವುಳ್ಳವರಾಗಂದ್ರೆ ನಾವು ಫಲ ಕೊಡ್ಬೇಕಂತೆ. ಬ್ರದರ್ಸ್, ನಾವೇನ್ ಕೊಡ್ಬೇಕಂತೆ? ಫಲ ಕೊಡ್ಬೇಕು. ಫಲ. ಈಗ ಅಮ್ಮ ಇರ್ತಂತ ತಿಳ್ಕೊಡ್ರಿ. ಒಬ್ಬ ಯಜಮಾನನು ಮರದಲ್ಲಿ ಒಂದು ಕಾಯಿ ಎರಡು ಕಾಯಿ ನೋಡ್ಬೇಕಂತ ಆಸೆ ಪಡ್ತಾನ? ಮರ ತುಂಬಾ ಹಣ್ಣು ನೋಡ್ಬೇಕಂತ ಆಸೆ ಪಡ್ತಾನ? ಅಮ್ಮ ನೀವ್ ಹೇಳ್ರಿ, ಮರ ತುಂಬಾ ಹಣ್ಣು ನೋಡ್ಬೇಕಂತ ಆಸೆ ಪಡ್ತಾರ? ಏನು ಅಲ್ಲೊಂದು ಕಾಣಬೇಕಂತ ಆಸೆ ಪಡ್ತಾರ? ಎಷ್ಟೆಲ್ಲ ಕಷ್ಟ ಪಡ್ತಾರಲ್ಲ ನೀವು. ದೇವ್ರ ಮಕ್ಕಳೇ, ನಮ್ಮನ್ನ ನಿಮ್ಮನ್ನು ಕೂಡ ದೇವ್ರು ಅಷ್ಟೆಲ್ಲ ಬಲಪಡಿಸ್ತಾನೆ. ಯಾಕೆ ಗೊತ್ತಾ? ನೀವು ಬಹಳ ಫಲ ಕೊಡುವರಾಗಿರ್ಬೇಕು. ಹಲ್ಲೆಲೂಯಾ. ಬಹಳ ಫಲ ಕೊಡ್ಬೇಕು. ಸಭೆಯಲ್ಲಿ ಬಹಳ ಫಲ ಕೊಡ್ಬೇಕು. ನೀವು ಫಲದಾಯಕವಾಗಿರ್ಬಾರ್ದು. ಒಬ್ಬೊಬ್ರು ಇಬ್ಬೊಬ್ಬರು ಮೂರನ್ನ ಆತ್ಮಗಳನ್ನ ಚರ್ಚಿಗೆ ಕರ್ಕೊಂಡು ಬರುವಂತವ್ರಾಗಿರ್ಬೇಕು. ಇವತ್ತು ನೋಡ್ರಿ, ಬಹಳ ಜನರು ನೋಡ್ರಿ, 5 ವರ್ಷ ಆಯ್ತು ಒಬ್ಬರನ್ನ ಕರ್ಕೊಂಡು ಬಂದಿಯಾ, 10 ವರ್ಷ ಆಯ್ತು ಒಬ್ಬರನ್ನ ಕರ್ಕೊಂಡು ಬರ್ತಿದ್ಯಾ ಚರ್ಚಿಗೆ, 15 ವರ್ಷ ಆಯ್ತು ಒಬ್ಬರನ್ನ ಕರ್ಕೊಂಡು ಬರ್ತಿದ್ಯಾ, ಇನ್ನಲ್ಲಿ ಫಲ ಇಲ್ಲ. ವಾಕ್ಯದಲ್ಲಿ ಬರಲ್ಪಡದೆ ಫಲ ಕೊಡದ ಮರವನ್ನು ಏನ್ ಮಾಡ್ತಾನಂತೆ? ಕಡೆದು ಅದನ್ನ ಬೆಂಕಿಯನ್ನು ಹಾಕುವೇನೆ ಅಂತ ಹೇಳ್ತಾನೆ ದೇವ್ರ ಮಕ್ಕಳೇ. ನಿನಗೆ ರಕ್ಷಣೆ ಕೊಟ್ಟ ದೇವರಿಗೆ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಆತ್ಮಗಳನ್ನ ದೇವರಿಗಾಗಿ ಆದಾಯ ಮಾಡ್ಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನಿನಗೆ ಸುವಾರ್ತೆ ಸಾರಕ ಶಕ್ತಿ ಕೂಡ ಪ್ರಾರ್ಥನೆ ಮಾಡ್ಬೇಕು, ಸಾಕ್ಷಿ ಹಂಚಿಕೊಳ್ಬೇಕು, ಚರ್ಚಿಗೆ ಕರ್ಕೊಂಡು ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಲ್ಲಿ ಕರ್ಕೊಂಡು ಬರುವಾಗ ದೇವರ ಮಕ್ಕಳ ವಾಕ್ಯಗಳ ಮೂಲಕ ಅವ್ರು ರಕ್ಷಿಸಲ್ಪಡ್ತಾರೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ಇನ್ನೊಂದು ವಾಕ್ಯದಲ್ಲಿ ನೋಡುತ್ತೇವೆ. ಮೊದಲ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 6ನೇ 20ನೇ ವಚನದಲ್ಲಿ ನೋಡುವಾಗ
ನಮ್ಮ ದೇಹಗಳ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕಂತ ದೇವರ ಮಕ್ಕಳೇ. ಅಲ್ಲಲ್ಲಯ್ಯ, ನಮ್ಮ ದೇಹಗಳ ಮೂಲಕ ಕೂಡ ದೇವರಿಗೆ ಮಹಿಮೆ ಉಂಟಾಗಬೇಕು. ಅಂದ್ರೆ ದೇಹ ಅಂದ್ರೆ ಬರ ವಸ್ತ್ರ ಅಂದಲ್ಲ ದೇವ್ರ ಮಕ್ಕಳೇ, ನಮ್ಮ ಕ್ರಿಯೆ, ನಮ್ಮ ನಡೆ, ನಮ್ಮ ನುಡಿ. ಅದರ ತಿಮೋತಿ, ನೀನೇ ಏನಾಗಿರ್ಬೇಕು? ನಡೆ ನುಡಿಯಲ್ಲಿ, ಪ್ರೀತಿ ನಂಬಿಕೆಯಲ್ಲಿ, ಇವುಗಳಲ್ಲಿ ಏನಾಗಿರ್ಬೇಕು? ನೀನೇ ಮಾದರಿ ಆಗಿರು. ಯೌವನಸ್ಥನಂತೇಳಿ ನಿನ್ನ ನೀನು ಅಸಡ್ಡೆ ಪಡಿಸ್ಕೊಳ್ಬೇಡ. ನೀನ್ ನೋಡಿ ಅನೇಕ ಜನರು ಮಾತಾಡಬಾರ್ದು. ಇವನ್ ಯಾವ ಚರ್ಚಿಗೆ ಹೋಗ್ತಾನೆ, ಇವನು ಈಕೆ ಯಾವ ಚರ್ಚಿಗೆ ಹೋಗ್ತಾಳೆ, ಮಾರ್ಪಟ್ಟಿಲ್ಲ ಅಸಲು ಅನ್ಬಾರ್ದು. ನಿನ್ನ ದೇಹದ ಮೂಲಕ ದೇವರಿಗೆ ಏನುಂಟಾಗಬೇಕು ಗೊತ್ತಾ? ಮಹಿಮೆ ಉಂಟಾಗಬೇಕು. ಒಂದು ಓಣಿಲಂತೆ ಇಬ್ಬರು ಹೆಣ್ಮಕ್ಳು ಚರ್ಚಿಗೆ ಹೋಗಿ ಬಂದ್ಮೇಲೆ, ಏನೇ ಮಲ್ಲ, ಏನೇ ಸುಂಕ, ನನಗೆ ಒಂದು ವಾರ ಕೂಡ ನೀನ್ ನಸ್ಬಿಡಿ ಕೊಡ್ತಾ ಇಲ್ಲ, ನಾನೇ ಕೊಟ್ಟು ಸಾಕಾಗಿದೆ. ನೀನ್ ಯಾವಾಗ ಇಬ್ರು ಜಗಳ ಆಡ್ತಾರಂತೆ. ಎಲ್ಲರೂ ಬಂದು 12 ಜನ ಯಾಕೆ ಜಗಳ ಆಡ್ತಾರೆ? ನಸ್ಬಿಡ್ ಸಲುವಾಗಿ ಜಗಳ ಆಡ್ತಾರಂತೆ. ಅಮ್ಮ ಯಾವ ಸಲ ಜಗಳ ಆಡ್ತಾರಂತೆ? ಅಮ್ಮ ಯಾರಮ್ಮ ಇವರು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಯೇಸುವಿನ ರಕ್ತ ತೊಳೆಯಲ್ಪಟ್ಟವರು, ಪ್ರತಿ ವಾರ ಮಂದಿರಕ್ಕೆ ಹೋಗಿ ವಾಕ್ಯ ಕೇಳುವವರು. ಒಂದು ನಸ್ಬಿಡಿ ಬಿಡ್ತಾ ಇಲ್ಲ. ನೀವು ಇಲ್ಲಿ ಕೈ ಎತ್ತಿದ್ರೆ ನಾನು ಧಾರಾವಾಹಿ ನೋಡಕ್ ನಂಬರ್ ಕೈ ಎತ್ತಿ ನೋಡ್ರಿ. ನಾನು ಧಾರಾವಾಹಿ ತ್ಯಾಗ ಮಾಡ್ತೀನಿ. ಒಬ್ಬರೇ ಎತ್ತಿದ್ರು ಧಾರಾವಾಹಿ. ಅಮ್ಮ ನೀನು ಅವ್ರ ಕಡೆ ನೋಡಮ್ಮ, ನೀನು ಎತ್ತಿ ಅನ್ಕೊಂಡು ನೀನು ಅವ್ರ ಕಡೆ ಯಾಕೋ. ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ಅವ್ರದಲ್ಲ, ನೀವು ತಿಳ್ಕೊಡು ಫಸ್ಟ್. ನಾನು ನೋಡಕ್ ಅವ್ರು ಬಿಟ್ಬಿಡು. ಆಕೆ ಎತ್ತಳೆ ಇಲ್ಲ, ಅವನ ಎತ್ತೇನಲ್ಲ, ಬರೇ ಇನ್ನೊಬ್ರು ಕೊಡುವೆ. ಬರೀ ಇನ್ನೊಬ್ರು ಕೊಡಿ. ನಿಮ್ಗೆ ಯಾಕ? ನಿಮ್ ಕೊಡಿ ನೋಡ್ರಿ ಫಸ್ಟ್. ನಿಮ್ ಕಣ್ಣಾಗೋದು ಫಸ್ಟ್ ಯಾವುದು? ರವೆಯನ್ನ ತೊಲಗಿಸ್ಕೊಳ್ರಿ. ಪಕ್ಕದವ್ರ ಕಣ್ಣಾಗ ನೀವು ಕಣ್ಣಾಗ ತೊಲೆ ಅಂತ ತೊಲಗಿಸ್ಕೊಳ್ರಿ. ಹಲ್ಲೆಲೂಯ. ರವೆ ನೋಡಕ್ ಹೋಗ್ಬೇಡ್ರಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ದೇಹದ ಮೂಲಕ ಕರ್ತನಿಗೆ ಮಹಿಮೆ ಉಂಟಾಗಬೇಕು. ಏನ್ ಮಾಡ್ಬೇಕಂತೆ? ಎರಡನೇದಾಗಿ ನಾವೇನ್ ಮಾಡಿದೆ? ದೇವರಿಗೆ ನಮ್ಮ ದೇಹದಿಂದ, ನಮ್ಮ ವಸ್ತ್ರದಿಂದ ಕರ್ತನಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ಇನ್ನೊಂದು 10-15 ನಿಮಿಷ ಕಾಲ ನಮಗೆ ದೇವರ ವಾಕ್ಯ ಹೇಳಕ್ ಅವಕಾಶ ಇದೆ, ಕೇಳ್ರಿ. ಮೂರನೇದು ಏನಂತೆ? ಹೇಳ್ರಿ, ಭಯಪಡ್ರೇನ್ರಿ? ಎಲ್ಲರೂ ಅನ್ಬೇಕು ಭಯ ಪಡಬೇಕು. ಹಲ್ಲೆಲೂಯ. ಇದು ಬಹಳ ಇಂಪಾರ್ಟೆಂಟ್. ನನ್ ಕಡೆ ಎಲ್ಲರೂ ಭಯ ಪಡ್ಬೇಕು. ಎಲ್ಲರೂ ಭಯ ಪಡನ್ರಿ. ಭಯ ಪಡಬೇಕು. ಯಾರಿಗೆ ಭಯ ಪಡಬೇಕು? ನೀವೆಲ್ಲರೂ ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರಿ. ಅಂದ್ರೆ ದೇವ್ರ ಮಕ್ಕಳೇ, ಭಯ ಇದ್ರೆ ಭಕ್ತಿ ತಾನಾಗೆ ಬರುತ್ತೆ. ಹೌದಲ್ಲ? ಭಕ್ತಿ ಮಾಡೋದು ದೊಡ್ಡದಲ್ಲ ದೇವ್ರ ಮುಂದೆ. ಭಯ ಫಸ್ಟ್, ಭಯ, ದೇವರ ಭಯ ಇರ್ಬೇಕು. ನಮ್ಗೆ ಏನಿರ್ಬೇಕು ಹೇಳ್ರಿ? ದೈವ. ಎಷ್ಟು ಮಂದಿಗೆ ದೇವರ ಭಯ ಐತೆ? ಡೌಟೇ. ಈಗ ಚೆನ್ನಾಗಿ ಅರ್ಥ ಮಾಡಿ. ಸರ್ವಸಾಮಾನ್ಯ ಒಂದು ಮಾತು ಹೇಳ್ತೀನಿ. ಮನುಷ್ಯರು ದೆವ್ವಕ್ಕೆ ಭಯಪಡ್ತಾರ, ದೇವರಿಗೆ ಭಯಪಡ್ತಾರ? ಮನುಷ್ಯರು ಹೆಚ್ಚು ದೇವರಿಗೆ ಭಯಪಡಕ್ಲ. ದೇವ್ರ ಮಕ್ಕಳು ಈ ದಿನಗಳಲ್ಲಿ ದೆವ್ವಗಿನ ಬಂತದ್ರಿಗಿನ ಬಹಳ ಭಯಪಡ್ತಾರ, ದೆವ್ವಗಳಿಗೆ ಬಹಳ ಭಯಪಡ್ತಾರ. ಇಲ್ಲಿ ವಾಕ್ಯ ಹೇಳ್ತದೆ, ನಾವು ದೆವ್ವಗಳಿಗೆ ಭಯಪಡಬಾರ್ದು, ನಾವು ಮನುಷ್ಯರಿಗೆ ಭಯಪಡಬಾರ್ದು, ನಾವು ಇತರರಿಗೆ ಭಯಪಡಬಾರ್ದು. ನಾವು ಯಾರಿಗೆ ಭಯಪಡ್ಬೇಕಂದ್ರೆ ದೇವರಿಗೆ ಮಾತ್ರ ಭಯಪಡಬೇಕು. ದೇವರ ಮಕ್ಕಳೇ, ಹಲ್ಲೆಲೂಯ. ನೋಡ ವಾಕ್ಯದ ಮೊದಲ ಪೇತ್ರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 17 ವಚನ ಓದ್ಬಿಟ್ಟು ಬೇಗ ಟೈಮ್ ಆಗುತ್ತೆ. ಕೆಲವೊಂದು ಮಾತು ಹೇಳಬೇಕು, ಮುಗಿಸ್ತೇನೆ. ಮೊದಲ ಪೇತ್ರ ಬರೆದ ಪತ್ರಿಕೆ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ. ನೋಡ್ದ? ದೇವರಿಗೆ ಏನ್ ಮಾಡ್ಬೇಕಂತೆ? ಭಯಪಡುವ. ಅಮ್ಮ, ದೇವರಿಗೆ ಭಯಪಡುವ ಜೀವಿತ ಮಾತ್ರವೇ ಶ್ರೇಷ್ಠವಾದ ಜೀವಿತ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಬಹಳ ಜನ ಪಾಪ ಮಾಡಿ ಭಯಪಡ್ತಾರೆ. ಅದಲ್ಲ ದೇವ್ರ ಮಕ್ಕಳೇ, ಪಾಪ ಮಾಡದಂತೆ ದೇವರಿಗೆ ಭಯಪಡಬೇಕು. ಹಲ್ಲೆಲೂಯ. ಫಸ್ಟ್ ದೇವ್ರು, ಹೌದು ಇವತ್ತು ನಾನು ಚರ್ಚಿಗೆ ಹೋಗ್ಬೇಕಲ್ಲ, ಒಂದು ಭಯ ಇರ್ಬೇಕು ನಿಮಗೆ. ಅಮ್ಮ ಏನಿರ್ಬೇಕು? ಅಲ್ಲ, ಸಿಂಪಲ್ ಆಗಿ ಹೇಳ್ತೀನಿ, ಇವತ್ತು ನಾನು ಸಭೆಗೆ ಹೋಗ್ಬೇಕಲ್ಲ ಅಂತೇಳಿ ಭಯ, ಕನಿಷ್ಠ ಆ ಭಯ ಇರ್ಬೇಕು. ಅಯ್ಯೋ ನಾನು ಸೇವಕರು ವಾಕ್ಯ ಹೇಳ್ತಿರುವಾಗ ಮಾತಾಡಬಾರ್ದಲ್ಲ, ಭಯ ಅದು ಇರ್ಬೇಕು. ಅಯ್ಯೋ ಚರ್ಚಿಗೆ ಬರ್ಬೇಕಾದ್ರೆ ದೇವ್ರ ಮಕ್ಕಳೇ ಬೈಬಲ್ ತರಬೇಕು. ಚರ್ಚಿಗೆ ಬರ್ಬೇಕಾದ್ರೆ ದೇವ್ರ ಮಕ್ಕಳೇ ವಾಕ್ಯ ಕೇಳ್ಬೇಕಂತ ಭಯ ನಿಗಿರ್ಬೇಕು. ಆಮೇಲೆ ನಿನಗೆ ಇಷ್ಟು ವರ್ಷ ಆಯ್ತು ಚರ್ಚಿಗೆ ಬಂದಾಗ ವಾಕ್ಯ ಕೇಳೋ ಅಭ್ಯಾಸ ಇಲ್ಲ ಅಂದ್ರೆ ಇನ್ನು ನಿನ್ನ ಸಂತಾನಕ್ಕೆ ಹೆಂಗ್ ಬರ್ತದೆ? ನಿನ್ನ ಅಕ್ಕಪಕ್ಕದವ್ರಿಗೆ ಹೆಂಗ್ ಬರ್ತದೆ? ನಿನ್ನ ಮೂಲಕ ಅವ್ರು ನರಕಕ್ಕೆ ಹೋಗಲ್ಲ. ನಿನ್ನ ಮೂಲಕ ಯಾರು ನರಕಕ್ಕೆ ಹೋಗ್ಬಾರ್ದು. ಲಾಸ್ಟ್ ದಿನದಲ್ಲಿ ಸ್ವಲ್ಪ ಅರ್ಥ ಮಾಡ್ರಿ. ಲಾಸ್ಟ್ ದಿನದಲ್ಲಿ
ಜನ ಕೈ ತೋರ್ಸಿ ಹೇಳ್ತಾರಂತೆ, ಇವ್ರ ಮೂಲಕ ನಾನು ಈ ನರಕಕ್ಕೆ ಹೋಗೋದಕ್ಕೆ ಕಾರಣ ಇವರೇ ನೋಡು ಕಾರಣ. ಇವರು ಸರಿಯಾಗಿ ನಡ್ಕೊಂಡಿದ್ರೆ ಯೇಸ್ವಾಮಿ ಹೇಳ್ತಾನ, ನೀವು ಲೋಕಕ್ಕೆ ಬೆಳಕು ದೇವ್ರ ಮಕ್ಕಳೇ. ನಾವು ಅನ್ಯರ ತರ ಇರಬಾರ್ದು. ನೀ ಅನ್ಯರ ತರ ಆಗಿದ್ರೆ ಕ್ರೈಸ್ತತ್ವ ನಿನ್ನನ್ನು ಬಿಟ್ಟು ಹೋಗ್ತತೆ. ಆ ಪರಲೋಕದ ಹೆಸರು, ಆ ಪರಲೋಕದಲ್ಲಿ ಬರೆದಪಟ್ಟ ಹೆಸರು ಹಲ್ಲೆಲೂಯಾ ಹೇಳ್ರಿ. ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗಲಿ ಹೇಳ್ರಿ. ನನ್ನ ವಸ್ತ್ರದ ಮೂಲಕ, ನನ್ನ ದೇಹದ ಮೂಲಕ, ನನ್ನ ಕ್ರಿಯೆ ಮೂಲಕ, ನನ್ನ ನಡವಳಿಕೆ ಮೂಲಕ ದೇವರಿಗೆ ಮಹಿಮೆ ಆಗಲಿ. ಬೈಬಲ್ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೂಲಕ ಮಹಿಮೆ ಉಂಟು ಮಾಡಿದ್ದಾನೆ. ಬೈಬಲ್ ಅಲ್ಲಿ ನೋಡೋಣ ಆ ವಾಕ್ಯವನ್ನು. ತೆಗಿರಿ ಮಕ್ಕಳು, ತೆಗಿರಿ. ದಾನಿಯೇಲ ಬರೆದ ಪುಸ್ತಕ, ಬೇಗ ಟೈಮ್ ಇಲ್ಲ, ಬೇಗ ಮುಗಿಸ್ಬೇಡ. ದಾನಿಯೇಲ ಬರೆದ ಪುಸ್ತಕ 6ರಿಂದ 25 ವಚನ ಬೇಗ ಓದು. ದಾನಿಯೇಲ ಬರೆದ ಚೆನ್ನಾಗಿ ಅರ್ಥ ಮಾಡ್ರಿ. ಆಗ ರಾಜನಾದ ದೈವೇಶನು ಲೋಕದಲ್ಲೆಲ್ಲ, ಚೆನ್ನಾಗಿ ಅರ್ಥ ಕಿವಿಗಿಟ್ಟು ಕೇಳಿಸ್ಕೊಳ್ರಿ, ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ಚೆನ್ನಾಗಿ ಅರ್ಥ ಮಾಡ್ರಿ. ಯಾರಂತೆ? ದೇವ್ರ ಮಗ ಒಬ್ಬ ರಾಜನ ಬರೆಸ್ತಾನೆ ನೋಡ್ರಿ. ಆ ರಾಜನೇನು? ಯಾರು? ರಾಜನಾದ ದೈವೇಶನು ಲೋಕದಲ್ಲೆಲ್ಲ ವಾಸಿಸುವ, ಲೋಕದಂದ್ರೆ ಪ್ರತಿ ಮನುಷ್ಯನಂತ ಅರ್ಥ, ಪ್ರತಿ ಮನುಷ್ಯನಂತ ಅರ್ಥ. ಆ ದಿನಗಳಲ್ಲಿ ಬರೆಸಿದನ ಲೆಟ್ರು. ಓದೋಣ. ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವೇ ಹೆಚ್ಚಾಗಲಿ. ನಾನು ಆಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡ್ಕೊಳ್ಳಬೇಕಂತೇಳಿ ಆಜ್ಞಾಪಿಸಿದ್ದೇನೆ. ಅಲ್ಲಿ ಯೆಹೋಷಾಫಾಟನ ಆರಾಧನೆ ಮಾಡ್ಬೇಕಂತೇಳಿ ಆಜ್ಞಾಪಿಸಿದಾಗ, ಸ್ತುತಿ ಮಾಡ್ಬೇಕಂತ ಆಜ್ಞಾಪಿಸಿದಾಗ ಇಲ್ಲಿ ಹೇಳ್ತಾನೆ, ಇಲ್ಲಿ ನೀವು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿರ್ಬೇಕಂತೇಳಿ ನಾನು ನಿಮಗೆ ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ ಅಂತೇಳಿ ಕೆಳಗೆ ಹೇಳ್ತಾನೆ ನೋಡ್ರಿ. ವಾಕ್ಯದಲ್ಲಿ ಹೇಳ್ತಾನ್ರಿ, ನಾನು ಆಳುವ ರಾಜ್ಯದವರೆಲ್ಲರೂ ಯಾರ ದೇವರಿಗೆ ಅಂತೆ? ದಾನಿಯೇಲ ದೇವರಿಗೆ. ಎಲ್ಲಲ್ರಿ? ದಾನಿಯೇಲ ದೇವರಿಗೆ ಅನ್ರಿ. ಎಲ್ಲರೂ ಹೇಳ್ರಿ, ಯಾವ ದೇವರಿಗಪ್ಪ? ಯಾರಿಗೆ? ಯಾವ ದೇವರಿಗೆ? ಬ್ರದರ್ಸ್, ಇವತ್ತು ನಮ್ಮ ನೋಡಿ ಹೇಳ್ಬೇಕು, ನಿಮ್ಮ ದೇವರಿಗೆ ಅಂತ ನಿಮ್ಮ ಹೆಸರು ಹಿಡಿದು ಹೇಳ್ಬೇಕು. ಅಲ್ಲಿ ನೋಡ್ರಿ, ದಾನಿಯೇಲ ದೇವರದ್ದು ಒಬ್ಬ ರಾಜನ ಹೇಳ್ತಾನೆ, ನಿನ್ನ ಮೂಲಕ ಹೇಳ್ಬೇಕು. ಕೆಲವರು ಹೇಳ್ತಾರ, ಇವ್ರೇನು ಕ್ರೈಸ್ತವ್ರು, ಇವರು ಯಾವಾಗ್ಲೂ ಜಗಳ ಆಡ್ತಾರೆ, ಇವ್ರೇನ್ ಕ್ರೈಸ್ತವರು, ಲೋಕಾಸರ ಜೀವಿಸ್ತಾರೆ, ಇವ್ರೇನ್ ಕ್ರೈಸ್ತವರು, ಹಬ್ಬ ಹುಣ್ಣಿಮೆ ಬಂದ್ರೆ ಚರ್ಚ್ ಬಿಟ್ಟು ಹೋಗ್ತಾರೆ. ಹಂಗಿರಬಾರ್ದು ದೇವ್ರ ಮಕ್ಕಳೇ. ನಾವು ದೇವ್ರ ಮಕ್ಕಳು, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಹಲ್ಲೆಲೂಯಾ. ನಾವು ಲೋಕದಿಂದ ಸಪರೇಟ್ ಆಗಿ ಜೀವಿಸಬೇಕು. ಆಮೇಲೆ ಪರಿಶುದ್ಧವಾದ ಜನಾಂಗವು. ಆಮೇಲೆ ನಾವು ಬೆಳಕಿನವರು ದೇವರ ಮಕ್ಕಳೇ. ನಾವು ಲೋಕಾನುಸಾರವಾಗಿರಬಾರ್ದು. ನಾವು ಲೋಕಾನುಸಾರವಾಗಿ ಕೂಡ ಮಾತಾಡಕ್ ಹೋಗ್ಬಾರ್ದು. ನಮ್ಮ ಮಾತು ಕೂಡ ಬಹಳ ಭಯದಿಂದ ಕೂಡಿರ್ಬೇಕು. ಹಲ್ಲೆಲೂಯಾ. ಎದುರಿಗಿದ್ದಾಗ ಒಂದು, ಪಕ್ಕಕ್ಕೆ ಹೋದಾಗ ಒಂದಿರಬಾರ್ದು. ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕು. ವಾಕ್ಯದಲ್ಲಿ ಏನಂತ ಬರ್ಬೇಡ ನೋಡ್ರಿ, ಕೆಳಗೆ ಹಂಗೆ ಓದೋಣ. ಓದ್ರಿ, ಕೆಳಗೆ ಹೋದ್ರಿ. ಆತನು ಜೀವ ಸ್ವರೂಪನಾದ ದೇವರು, ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು, ಆತನ ಉದ್ಧರಿಸುವವನು, ರಕ್ಷಿಸುವವನು. ಭೂಮಿ ಆಕಾಶ, ಬರೀ ಭೂಮಿಯಲ್ಲ ದೇವ್ರ ಮಕ್ಕಳು. ಅಮ್ಮ, ನಾವು ಭೂಮಿಗೆ ಇದೀವಲ್ಲ, ಬರೀ ಭೂಮಿಯಲ್ಲ, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವನಾಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಕೈ ಅಂತ ಬರಿಬಾರ್ದು, ಇಲ್ಲಿ ಬಾಯಿಂದ ಅಂತ ಬರಿಬೇಕು. ಹಲ್ಲೆಲೂಯಾ. ಸಿಂಹಗಳ ಬಾಯಿಂದ ತಪ್ಪಿಸಿದನು. ಹೇಳ್ರಿ, ಸಿಂಹದ ಬಾಯಿಂದ ತಪ್ಪಿಸಿದನು. ಹೇಳ್ರಿ, ಸಿಂಹದ ಬಾಯಿಂದ ತಪ್ಪಿಸಿದನು. ಸಿಂಹದಲ್ಲ, ಸಿಂಹಗಳ ಬಾಯಿಂದ ತಪ್ಪಿಸಿದನು. ಅಲ್ಲಿ ನಾವು ಬೈಬಲ್ ಶೋಧಿಸಿ ನೋಡ್ಬೇಕಾದ್ರೆ ನೂರಾರು ಸಿಂಹಗಳಿಲ್ಲ ದೇವ್ರ ಮಕ್ಕಳೇ, ಸಾವಿರಾರು ಸಿಂಹಗಳಿವೆ. ಎಷ್ಟು ಸಿಂಹಗಳು? ಆ ಸಾವಿರಾರು ಸಿಂಹಗಳು ಕೂಡ ಆತನೇನು ಮಾಡಲ್ಲ ದೇವ್ರ ಮಕ್ಕಳೇ. ಸ್ವಲ್ಪ ಊಹೆ ಮಾಡಿಕೊಡ್ರಿ. ನಮ್ಮನೆಗಿನ ಸಿಂಹ ಮುಂದೆ ಇಟ್ಟು ಸ್ವಲ್ಪ ಊಹೆ ಮಾಡಿಕೊಡ್ರಿ. ಕನಸಿನಾಗ ಸಿಂಹ ಬಂದ್ರೆ ಬಳ್ಕಂತಿಲ್ಲ. ಕನಸಿನ ಸಿಂಹ ಬಂದು ಕೊಡ್ರಿ ನಿಮ್ ಮುಂದೆ. ಅಮ್ಮ, ನೀವು ಏನ್ ಮಾಡ್ತೀರಿ? ನಿದ್ಯದಲ್ಲೇ ಮೆಟ್ಟಿ ಬಿಡ್ತೀರಿ. ಹಲ್ಲೆಲೂಯಾ. ದಾನಿಯೇಲನ ಸಾವಿರಾರು ಸಿಂಹಗಳು. ಅಮ್ಮ ಮಾತಾಡಬೇಡ, ನಾ ಕೇಳುವ. ಸಾವಿರಾರು ಸಿಂಹಗಳು ಕೂಡ ಆತನ ಏನು ಮಾಡಿ. ಯಾಕೆ? ಆತನು ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ನಿಂದೆಲ್ಲ పాలై నిత్య నిబంధన నీతో చేసిన. ಏನ್ ಮಾಡಂತೆ? ನಿಂದೆಲ್ಲ పాలై నిత్య నిబంధన నీతో చేసిన దానియేలుకు సింహాసనమిచ్చినావు. ಸಿಂಹದ ಬಾಯಿಗಳನ್ನ
ಮೂಸಿನಾವು. ಸಿಂಹದಂತ ಮನುಷ್ಯರ ಬಾಯಿಗಳನ್ನು ಕೂಡ ಕರ್ತನು ಬಂಧಿಸಲೇ. ನಿನಗೆ ಎದುರಾಗುವೆಲ್ಲ ತೊಂದರೆಗಳನ್ನು ಬಂಧಿಸಲೇ. ಹಲ್ಲೆಲೂಯಾ. ನಿಮ್ಮೆಲ್ಲ పాలై నీతి నిబంధన నీతో చేసిన దానియేలుకు నిన్నెల నీతి నిబంధన నీతో చేసిన దానియేలుకు సింహాసనమిచ్చిన సింహాననోడను మోసిన సింహాననోడను. ಹಲ್ಲೆಲೂಯಾ, ಹಲ್ಲೆಲೂಯಾ. ದೈವವೇಷನ ಕಾಲದಲ್ಲಿ ಆಳ್ವಿಕೆಯಲ್ಲಿ ದಾನಿಯೇಲನು ಘನವಂತನಾಗಿ ಬಾಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಬಹಳ ಜನ ಆಶೀರ್ವಾದವನ್ನು ಪ್ರೀತಿಸ್ತಾರೆ, ಆಶೀರ್ವಾದ ಮಾಡಿದ ದೇವರನ್ನು ಪ್ರೀತಿಸ್ತಾ ಇಲ್ಲ. ದೇವ್ರ ಮಕ್ಕಳು, ನೀನು ನಿಜವಾಗ್ಲೂ ಹೇಳಬಲ್ಲ, ನಮಗೆ ಆಶೀರ್ವಾದ ಬೇಕಿಲ್ಲ ಮಕ್ಕಳ. ನಾವು ಆಶೀರ್ವಾದನ ಪ್ರೀತಿಸಬಾರ್ದು, ಆಶೀರ್ವಾದ ಮಾಡುವ ದೇವರನ್ನು ಪ್ರೀತಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದ ನಮಗೆ ಬೇಕು ಬೇಡ ಅಂತ ಅನ್ಬಾರ್ದು ನಾವು. ಯಾಕಂದ್ರೆ ದೇವ್ರು ಕೊಡೋ ಆಶೀರ್ವಾದ ಅದು. ಆಶೀರ್ವಾದ ಪ್ರತಿ ಮನುಷ್ಯನಿಗೆ ಬೇಕು, ಆದ್ರೆ ಆಶೀರ್ವಾದವನ್ನು ಪ್ರೀತಿಸಬಾರ್ದು, ಆಶೀರ್ವಾದ ಮಾಡುವ ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ನೀನು ಬರೀ ಆಶೀರ್ವಾದವನ್ನೇ ಪ್ರೀತಿಸುವುದಾದ್ರೆ ಆಶೀರ್ವಾದ ನಿನ್ನಿಂದ ದೂರ ಹೋಗುತ್ತದೆ. ಒಂದಿಸಿಲ್ಲ ಒಂದಿಸ ನಿನ್ನನ್ನು ಬಿಟ್ಟು ದೂರ ಹೋಗುತ್ತದೆ. ನೀನು ದೇವರನ್ನು ಪ್ರೀತಿಸುವುದಾದ್ರೆ ಆಶೀರ್ವಾದವು ನಿನ್ನ ಸಮೀಪಕ್ಕೆ ಬರುತ್ತದೆ. ಆಶೀರ್ವಾದ ನಿನ್ನ ಸಮೀಪಕ್ಕೆ ಬರುತ್ತದೆ. 30, 40, 50 ವರ್ಷದಲ್ಲಿ ಆಗದಿರುವ ಕಾಲಗಳು ನಿಮ್ಮ ತಂದೆ ತಾಯಿಗಳು ನೋಡಲಾದ ಆಶೀರ್ವಾದ ಇವತ್ತು ನೀವು ಕಣ್ಣಾರೆ ಆಶೀರ್ವಾದವನ್ನು ಹೆಚ್ಚಾಗಿ ಹೊಂದುತ್ತೀರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಒಂದು ಪ್ರಾರ್ಥನೆ ಮಾಡೋಣ ದೇವ್ರ ಮಕ್ಕಳು, ಒಂದು ಪ್ರಾರ್ಥನೆ ಮಾಡೋಣ, ಎಲ್ಲರೂ ಒಂದು ಪ್ರಾರ್ಥನೆ ಮಾಡೋಣ. ದೇವ್ರೇ, ನಮ್ಮನ್ನು ಆಶೀರ್ವಾದ ಮಾಡೋದು ನಾವು ಕೇಳೋದು ಬೇಡ. ನಾವೇ ಅನೇಕ ಜನರಿಗೆ ಆಶೀರ್ವಾದವಾಗಿರುತ್ತೇವೆ. ನಾವು ಹೋದ ಕಡೆ ಎಲ್ಲ ಆಶೀರ್ವಾದ. ಆಮೆನ್. ನೀನು ಎಲ್ಲಿ ಕಡೆಗೆ ಹೋಗುವ ಆಶೀರ್ವಾದ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಯೋಸೇಫನು ದೇವರಿಗೆ ಭಯಪಡು 42ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ನೋಡುತ್ತೇವೆ. ಆದಿಕಾಂಡದಲ್ಲಿ ದೇವರ ಮಕ್ಕಳೇ, ಆತನ ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದು ಆತನ ಹೇಳುತ್ತಾನೆ. ದೇವರ ಮಕ್ಕಳೇ, ಆತನ ಅನೇಕ ಜನರಿಗೆ ಆಹಾರ ಕೊಡುವಂತ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸಿದನು. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ನೀನು ಭಯಪಡುವುದಾದ್ರೆ, ನೀನು ದೇವರಿಗೆ ಭಯಪಡುವುದಾದ್ರೆ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಿನ್ನನ್ನೇ ಕರ್ತನು ಆಶೀರ್ವಾದವಾಗಿ ಮಾರ್ಪಡಿಸಲಿ. ನೀನು ಹೋದ ಎಲ್ಲ ಕಡೆಗಳಲ್ಲಿ ಆಶೀರ್ವಾದವು ಜೇನಿನಂತೆ, ಸಮುದ್ರದ ಅಲೆಗಳಂತೆ, ನದಿಗಳಂತೆ ಆಶೀರ್ವಾದವು ಹರಿದು ಬರಲಿ. ಅದಕ್ಕೋಸ್ಕರ ಪಾಸ್ಟರ್ ನಿನ್ನೆ ಹೇಳಿದ, ಪಾಸ್ಟರ್ ನೀವು ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ದೇವರು ಅದ್ಭುತ ಮಾಡಿದ ನೋಡಯ್ಯ ಅಂತೇಳಿ. ಅವಾಗ ಇವತ್ತು ನೀನು ಆಶೀರ್ವಾದ ಹೊಂದ್ಬೇಕಾದ್ರೆ ಏನು ಕೆಲಸ ಮಾಡ್ಬೇಕು? ನೀನು 3 ಕೆಲಸ. ಫಸ್ಟ್ ಯಾವ್ದಮ್ಮ? ಯಾವುದು? ಸ್ತುತಿಸ್ಬೇಕು. 2ನೇದು ಮಹಿಮೆ ಪಡಿಸ್ಬೇಕು. 3ನೇದು ಭಯ ಪಡಬೇಕು. ಇವು ನೀನು ಮಾಡು. ನಾನೊಂದು ಮಾತು ಹೇಳ, ನೀನು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತೀಯೋ ಅದಕ್ಕಿಂತ 1000 ಪಟ್ಟು ನಿನ್ನ ಮೇಲೆ ಆಶೀರ್ವಾದ ಬರ್ತದೆ ದೇವರಿಗೆ ಭಯಪಟ್ಟು.